ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜ್ಞಾನಗಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಜ್ಞಾನಗಂಗೋತ್ರಿ ಜಿಯೋಗ್ರಫಿ ಫ್ಯಾಕಲ್ಟಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಏನು ಓದಬೇಕು, ಎಷ್ಟು ಕಾನ್ಸೆಪ್ಟ್ಗಳನ್ನು ವರ್ಲ್ಡ್ ಜಿಯೋಗ್ರಫಿಲಿ ನಾವಿಲ್ಲಿ ಕವರ್ ಮಾಡಬೇಕಾಗತ್ತೆ, ಇದನ್ನು ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಬರ್ತೀನಿ. ಯಾಕಂದ್ರೆ ವರ್ಲ್ಡ್ ಜಿಯೋಗ್ರಫಿ ಅಂತ ಬಂದರೆ ಕಾಮನ್ ಆಗಿ ಎಲ್ಲರೂ ಕೂಡ ಅಷ್ಟೇ, ಈ KS ಓದೋ ಹುಡುಗರನ್ನು ಬಿಟ್ಟರೆ ಈ PSI, FDA, SDA ಗ್ರೂಪ್ ಸಿ ಓದ್ತಾ ಇರುವಂಥ ಎಲ್ಲ ಆಕ್ಸ್ಪಿರೆಂಟ್ಗಳನ್ನೂ ಕೂಡ ಈ ವರ್ಲ್ಡ್ ಜಿಯೋಗ್ರಫಿಯನ್ನು ನಿರ್ಲಕ್ಷ್ಯನ ಮಾಡ್ತಾ ಬರ್ತೀರಿ. ಯಾಕಂದರೆ ಪ್ರಪಂಚದ ಭೂಗೋಳಶಾಸ್ತ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಿನಿಮಮ್ 4ರಿಂದ 5 ಕ್ವಶನ್ಸ್ಗಳನ್ನು KPSC ಆಗಿರ್ಬೋದು ಅಥವಾ KE ಆಗಿರ್ಬೋದು ಅವ್ರು ಕೇಳ್ತಾ ಇರುವಂಥ ಎಕ್ಸಾಮ್ಸ್ಗಳಲ್ಲಿ ಇದ್ರ ಮೇಲೆ ಕ್ವಶನ್ಸನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಅದಕ್ಕಂತಾನೆ ಜ್ಞಾನಗಂಗೋತ್ರಿ ಸಂಸ್ಥೆ ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ವಿ. ಒಂದು ಸಿಲೆಬಸ್ ಯಾವ ಥರ ಇದೆ, ಈಗಿನ ಟ್ರೆಂಡಿಗೆ ಸಂಬಂಧಪಟ್ಟಂಗೆ ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಬರ್ತಾ ಇರುವಂಥ ಟ್ರೆಂಡ್ಗಳ ಆಧಾರದ ಮೇಲೆ ನಾವೊಂದು ಇಲ್ಲಿ ಸಿಲೆಬಸ್ಸನ್ನು ಇಲ್ಲಿ ಸೆಟ್ಟನ್ನು ಮಾಡಿದ್ವಿ. ಇದರಲ್ಲಿ ಟೋಟಲ್ ಆಗಿ ಬರ್ತಾ ಇರುವಂಥ ವರ್ಲ್ಡ್ ಜಿಯೋಗ್ರಫಿಲಿ ಅಧ್ಯಾಯ ಎಷ್ಟು ಅಂತ ಕೇಳಿದ್ರೆ 26 ಲೆಸನ್ಸ್ಗಳು ವರ್ಲ್ಡ್ ಜಿಯೋಗ್ರಫಿಲಿ ಇಲ್ಲಿ ಕವರನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ಸ್ಟಡಿ ಮೆಟೀರಿಯಲ್ಸನ್ನು ಕೂಡ ಜ್ಞಾನಗಂಗೋತ್ರಿಯಿಂದ ಪ್ರೊವೈಡನ್ನು ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಸ್ಗಳು ಕೂಡ ಜ್ಞಾನಗಂಗೋತ್ರಿಯಲ್ಲಿ ಅವೈಲೇಬಲ್ ಇರ್ತವೆ. ಓಕೆ, ಹಾಗಾದರೆ ಇಲ್ಲಿ ಏನು ಓದಬೇಕು ವರ್ಲ್ಡ್ ಜಿಯೋಗ್ರಫಿಲಿ ಅಂತ ಬಂದರೆ, ವರ್ಲ್ಡ್ ಜಿಯೋಗ್ರಫಿ ಅನ್ನೋಂಥ ಒಂದು ಕಾನ್ಸೆಪ್ಟಲ್ಲಿ ನೀವು ಬರೀ ಖಂಡಗಳನ್ನು ಓದ್ಬಿಟ್ರೆ ಇಲ್ಲಿ ಆಗಲ್ಲ. ಬೇಸಿಕ್ ಬುಕ್ಸಲ್ಲಿ ಇದ್ದಾವೆ, ಖಂಡಗಳನ್ನ ಅಷ್ಟೇ ತಿಳ್ಕೊಳ್ಳಿ. ಗೌರ್ಮೆಂಟ್ ಬುಕ್ಸಲ್ಲಿ ಅವುಗಳನ್ನ ಅಷ್ಟೇ ನಾವಿಲ್ಲಿ ಕವರ್ ಮಾಡ್ತಾ ಬಂದರೆ ಇಲ್ಲಿ ಆಗಲ್ಲ. ಯಾಕಂದರೆ ಅವುಗಳನ್ನ ನಾವಿಲ್ಲಿ ಮ್ಯಾಪ್ ರೀಡಿಂಗ್ಸ್ಗಳ ಮೂಲಕ ನಾವಿಲ್ಲಿ ಕಲಿತಾ ಬರಬೇಕಾಗತ್ತೆ. ವರ್ಲ್ಡ್ ಜಿಯೋಗ್ರಫಿ ಅನ್ನೋದು ಮ್ಯಾಪ್ ರೀಡಿಂಗ್ ಥ್ರೋಗಳ ಮೂಲಕ ನಾವು ಅದನ್ನು ಕಲಿಬೇಕು. ಮ್ಯಾಪನ್ನು ಇಟ್ಕೋಬೇಕು, ಆ ಖಂಡಗಳ ಬಗ್ಗೆ ಒಂದೊಂದು ಮ್ಯಾಪನ್ನು ತೆಗಿಬೇಕು. ಆ ಮ್ಯಾಪಲ್ಲಿ ಬ್ಲ್ಯಾಂಕ್ ಮ್ಯಾಪನ್ನು ತೆಗೆದು ನಾವು ಅದನ್ನು ಟಿಕ್ ಮಾಡ್ತಾ ಬರಬೇಕು. ಪ್ಲೇಸಸ್ಗಳನ್ನು ಅಟ್ಲಾಸಲ್ಲೂ ಪ್ಲೇಸನ್ನು ಟಿಕ್ ಮಾಡಿ, ಬ್ಲ್ಯಾಂಕ್ ಮ್ಯಾಪ್ಗಳಲ್ಲೂ ಕೂಡ ನೀವು ಅದನ್ನು ಕಲಿತಾ ಬಂದ್ರಿ ಅಂದರೆ ನೀವಿಲ್ಲಿ ವರ್ಲ್ಡ್ ಜಿಯೋಗ್ರಫಿನ ಇಲ್ಲಿ ಕವರ್ ಮಾಡ್ಬೋದು. ಈ ವರ್ಲ್ಡ್ ಜಿಯೋಗ್ರಫಿ ಸಬ್ಜೆಕ್ಟನ್ನು ಕಲಿಯೋದ್ರಿಂದ ನಿಮಗೆ ಸಬ್ಜೆಕ್ಟ್ ಅಷ್ಟೇ ಇಲ್ಲಿ ನಾಲೆಜ್ ಇಂಪ್ರೂವ್ಮೆಂಟ್ ಆಗಲ್ಲ, ಅದರ ಜೊತೆಗೆ ಯಾವ್ಯಾವ ಖಂಡಗಳು ಯಾವ ದೇಶಗಳು ಮತ್ತು ಖಂಡಗಳಲ್ಲಿ ಕಂಡು ಬರ್ತಾರೆ ಅನ್ನೋದು ಕೂಡ ನೀವು ಇಲ್ಲಿ ತಿಳ್ಕೊಬೋದು. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಇಲ್ಲಿ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸನ್ನು ಕವರ್ ಮಾಡ್ಬೋದು. ನೆಕ್ಸ್ಟ್ ಜಗತ್ತಿನಲ್ಲಿ ಇಶ್ಯೂದಲ್ಲಿ ಇರುವಂತಹ ರಾಷ್ಟ್ರಗಳನ್ನು ಕೂಡ ನೀವಿಲ್ಲಿ ಕವರನ್ನು ಮಾಡ್ತಾ ಬರ್ಬೋದು ಈ ಕಾನ್ಸೆಪ್ಟ್ಗಳಲ್ಲಿ. ಅದಕ್ಕಂತಾನೆ ನಾವಿಲ್ಲಿ ಕೆಲವೊಂದು ಅಧ್ಯಾಯಗಳನ್ನು ಇದ್ರ ಮೇಲೆ ರೆಡಿಯನ್ನು ಮಾಡಿದ್ವಿ. ಇದ್ರ ಜೊತೆಗೆ ಸ್ಟಡಿ ಮೆಟೀರಿಯಲ್ಸನ್ನು ಕೂಡ ಇನ್ನು ಜ್ಞಾನಗಂಗೋತ್ರಿಯಿಂದ ಪ್ರೊವೈಡನ್ನು ಮಾಡಲಾಗುತ್ತೆ. ಹಾಗಾದರೆ ಇದಲ್ಲಿ ಏನು ಓದಬೇಕು? ಫಸ್ಟ್ ಲೆಸನ್ನಲ್ಲಿ ಖಂಡಗಳ ಪರಿಚಯನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇಂಟ್ರಡಕ್ಷನ್ಸ್ ಆಫ್ ಕಾಂಟಿನೆಂಟ್ಗಳನ್ನು ನೀವಿಲ್ಲಿ ಓದಬೇಕಾಗತ್ತೆ. ಫಸ್ಟ್ ಆಗಿ ನೀವಿಲ್ಲಿ ಖಂಡಗಳನ್ನು ಇಲ್ಲಿ ತಿಳ್ಕೋಬೇಕು. ಜಗತ್ತಿನಲ್ಲಿ ಕಂಡು ಬರ್ತಾ ಇರುವಂಥ ಪ್ರಮುಖ 7 ಖಂಡಗಳನ್ನು ಇಲ್ಲಿ ಓದಬೇಕು. ಸರಿ, ಖಂಡಗಳನ್ನು ಅಷ್ಟೇ ಓದಿದ್ರೆ ಆಗಲ್ಲ. ಈ ಖಂಡಗಳನ್ನು ನೀವಿಲ್ಲಿ ಈಗ ಏಷ್ಯಾ ಕಾಂಟಿನೆಂಟನ್ನು ನಾವು ಓದ್ತೀವಿ ಅಂತ ಕೇಳಿದ್ರೆ ಈ ಏಷ್ಯಾ ಖಂಡದ ಮ್ಯಾಪನ್ನು ನಾವಿಲ್ಲಿ ತೆಗಿಬೇಕು. ಅಟ್ಲಾಸಲ್ಲಿ ಇದನ್ನು ಮ್ಯಾಪನ್ನು ತೆಗಿಬೇಕು. ಈ ಮ್ಯಾಪಲ್ಲಿ ಇದರ ಪೊಲಿಟಿಕಲ್ಸ್ ರೀಸನ್ಸ್ ಏನಿದೆ ಅವುಗಳನ್ನ ನಾವಿಲ್ಲಿ ಟಿಕ್ ಮಾಡ್ತಾ ಬರಬೇಕು. ಇವುಗಳ ಬಾರ್ಡ್ರನ್ನು ಟಿಕ್ ಮಾಡಬೇಕು. ಅಥವಾ ಏಷ್ಯಾ ಖಂಡದ ಜೊತೆಗೆ ಗಡಿಯನ್ನು ಹಂಚ್ಕೋತಾ ಇರುವಂತಹ ಬೇರೆ ಖಂಡಗಳು ಯಾವುದಿದ್ದಾವೆ, ಸಾಗರ ಭಾಗ ಯಾವುದಿದೆ ಅವುಗಳನ್ನ ನಾವಿಲ್ಲಿ ಟಿಕ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಏಷ್ಯಾ ಕಾಂಟಿನೆಂಟಲ್ಲಿ ಬರ್ತಾ ಇರುವಂಥ ದೇಶಗಳು ಏನೇನಿದೆ ಆ ದೇಶಗಳನ್ನು ನಾವಿಲ್ಲಿ ಟಿಕ್ ಮಾಡಬೇಕು. ಅದರ ರಾಜಧಾನಿಗಳಾಗಿರ್ಬೋದು, ಬಂದರು ಪ್ರದೇಶಗಳಾಗಿರ್ಬೋದು, ಮತ್ತು ಅವುಗಳಲ್ಲಿ ಇರುವಂಥ ಅತ್ಯಂತ ಪ್ರಮುಖವಾದಂಥ ನಗರಗಳನ್ನು ನಾವಿಲ್ಲಿ ಟಿಕ್ ಮಾಡ್ತಾ ಬರಬೇಕು. ಯಾಕಂದರೆ ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ ಆಗ್ತಾ ಇರೋದು ಇವುಗಳ ಮೇಲೆ. ಗ್ರೂಪ್ ಸಿ ಆ್ಯಂಡ್ PSI, KS ಎಕ್ಸಾಮ್ಸ್, ಗ್ರೂಪ್ ಬಿ ಎಕ್ಸಾಮ್ಸ್ಗಳಿಗೆ ನೀವು ಸಂಬಂಧಪಟ್ಟಂಗೆ ಇವುಗಳನ್ನ ನೀವಿಲ್ಲಿ ಮ್ಯಾಪ್ ರೀಡಿಂಗ್ಸ್ಗಳ ಮೂಲಕ ಓದ್ತಾ ಬರಬೇಕಾಗತ್ತೆ. ಈ ಖಂಡಗಳಲ್ಲಿ ಏನೇನು ಓದಬೇಕು? ಏಷ್ಯಾ ಖಂಡದ ಬಗ್ಗೆ ಓದಬೇಕಾಗತ್ತೆ, ಆಫ್ರಿಕಾ ಖಂಡದ ಬಗ್ಗೆ ಓದಬೇಕು, ಯುರೋಪ್, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ ಅಥವಾ ಓಷಾನಿಯಾ ಖಂಡ ಅಂತೇಳಿ ಕರಿತೀವಿ, ಆ್ಯಂಡ್ ಅಟ್ಲಾಂಟಿಕಾ ಖಂಡ ಅಂತೇಳಿ ಬರ್ತದೆ. ಈ 7 ಖಂಡಗಳ ಪೊಲಿಟಿಕಲ್ ಮ್ಯಾಪನ್ನು ಇದನ್ನು ನೀವು ನೋಡಬೇಕು. ಪೊಲಿಟಿಕಲ್ ಮ್ಯಾಪನ್ನು ಕಲಿಬೇಕು ಇದರದ್ದು. ಓಕೆ, ರಾಜಕೀಯವಾಗಿ ಇದರ ನಕ್ಷೆ ಬಗ್ಗೆ ತಿಳ್ಕೋಬೇಕು, ಪ್ರಾಕೃತಿಕವಾಗಿ ಇದರ ನಕ್ಷೆಗಳನ್ನು ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬರ್ತಾ ಇರುವಂತಹ ಪ್ರಮುಖ ಬಾರ್ಡ್ರ್ಗಳು, ಈ ಖಂಡಗಳಲ್ಲಿ ಇರುವಂಥ ಪ್ರಮುಖ ದೇಶಗಳು ಯಾವುದು, ನೆಕ್ಸ್ಟ್ ಅಲ್ಲಿರುವಂಥ ದೇಶಗಳು ಯಾವ್ಯಾವ ದೇಶಗಳೊಂದಿಗೆ ಗಡಿಯನ್ನು ಹಂಚ್ಕೋತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ 2ನೇ ಲೆಸನ್ ಅಲ್ಲಿ ಬರ್ತದೆ
ಕ್ಲೈಮೇಟ್ ಆಫ್ ವರ್ಲ್ಡ್ ಅಂತೇಳಿ ಕರಿತೀವಿ. ಜಗತ್ತಿನ ಪ್ರಮುಖ ಕ್ಲೈಮೆಟಾಲಜಿಗಳ ಬಗ್ಗೆ ನೀವಿಲ್ಲಿ ತಿಳ್ಕೊಬರ್ಬೇಕಾಗತ್ತೆ. ವಾಯುಗುಣದ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ಪ್ರಪಂಚದ ವಾಯುಗುಣ, ಕ್ಲೈಮೇಟ್ ಆಫ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ಈ ಪ್ರಪಂಚದ ವಾಯುಗುಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಕ್ಲೈಮೆಟಾಲಜಿಗೆ ಸಂಬಂಧಪಟ್ಟಂಗೆ ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಇವುಗಳ ಮೇಲೆ ಕ್ವಶನ್ಸ್ಗಳನ್ನು ಇಲ್ಲಿ ಜಾಸ್ತಿ ಕೇಳ್ತಾ ಇದ್ದೇನೆ. ಕ್ಲೈಮೇಟಿಗೆ ಸಂಬಂಧಪಟ್ಟ ಹಾಗೆ ಈ ಕ್ಲೈಮೇಟಲ್ಲಿ ಏನು ಓದಬೇಕಾಗತ್ತೆ, ವಾಯುಗುಣದ ಅರ್ಥವನ್ನು ನೀವು ಇಲ್ಲಿ ಓದಬೇಕಾಗತ್ತೆ. ಮೀನಿಂಗ್ ಆಫ್ ದಿ ಕ್ಲೈಮೇಟ್ಸ್ ಅಂತೇಳಿ ಕರಿತೀವಿ. ಮೀನಿಂಗ್ ಆಫ್ ದಿ ಕ್ಲೈಮೇಟ್ಸ್, ವಾಯುಗುಣ ಅಂದರೆ ಏನು, ವಾಯುಗುಣದ ಅರ್ಥವನ್ನು ತಿಳ್ಕೋಬೇಕು. ನೆಕ್ಸ್ಟ್ ಜಗತ್ತಿನಲ್ಲಿ ಬಂದರೆ ವಾಯುಗುಣ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ನಲ್ಲಿ ಯಾವ ಥರ ಬೀಸುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಾಯುಗುಣದ ವಿಧಗಳನ್ನು ನೀವಿಲ್ಲಿ ತಿಳ್ಕೋಬೇಕಾಗುತ್ತೆ. ಟೈಪ್ಸ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ವರ್ಲ್ಡ್ ಅಲ್ಲಿ ಬರ್ತಾ ಇರುವಂತ ಟೈಪ್ಸ್ ಆಫ್ ಕ್ಲೈಮೇಟ್ಸ್ ಗಳನ್ನ ಅಧ್ಯಯನ ಮಾಡಬೇಕು. ಇದರಲ್ಲಿ ಮಳೆ ಕಾಡುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ರೈನ್ಫಾಲ್ ಕ್ಲೈಮೇಟ್ ಅಂತೇಳಿ ಕರಿತೀವಿ. ರೈನ್ಫಾಲ್ ಕ್ಲೈಮೇಟ್ ಅಂತೇಳಿ ಬರ್ತದೆ. ಮಾನ್ಸೂನ್ ಕ್ಲೈಮೇಟ್ಗಳ ಬಗ್ಗೆ ಓದಬೇಕು. ಸವನ್ನಾ ಕ್ಲೈಮೇಟ್, ಸವನ್ನಾ ರೀಸನ್ ಅಲ್ಲಿ ಆಫ್ರಿಕಾದ ಸವನ್ನಾ ಪ್ರದೇಶಗಳಲ್ಲಿ ಕಂಡು ಬಂದ್ರೆ ಅಲ್ಲಿ ಕಂಡು ಬರ್ತಾ ಇರುವಂತಹ ಕ್ಲೈಮೇಟ್ ಯಾವ್ದು ಅಂತ ಕೇಳಿದ್ರೆ ಸವನ್ನಾ ಕ್ಲೈಮೇಟ್ ಅಂತೇಳಿ ಕರಿತೀವಿ. ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಮರುಭೂಮಿ ವಾಯುಗುಣ, ಡೆಸರ್ಟ್ ಏರಿಯಾಸ್ಗಳಲ್ಲಿ ಕಂಡು ಬರ್ತಾ ಇರುವಂತಹ ಕ್ಲೈಮೇಟ್ಸ್ಗಳು ಯಾವುದಿದೆ, ಡೆಸರ್ಟ್ನ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇರುವಂಥ ಕ್ಲೈಮೇಟ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ಹುಲ್ಲುಗಾವಲು ಕ್ಲೈಮೇಟ್ ಅಂತಲೇ ಕರೆಯಲಾಗ್ತದೆ. ಹುಲ್ಲುಗಾವಲು ವಾಯುಗುಣ, ಹುಲ್ಲುಗಾವಲು ಪ್ರದೇಶಗಳಲ್ಲಿ ಕಂಡು ಬರ್ತಾ ಇರುವಂಥ ವಾಯುಗುಣಗಳನ್ನು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಗ್ರಾಸ್ ಲ್ಯಾಂಡಲ್ಲಿ ಕಂಡು ಬರ್ತಾ ಇರುವಂಥ ಕ್ಲೈಮೇಟ್ಸ್ಗಳ ಬಗ್ಗೆ. ನೆಕ್ಸ್ಟ್ ಮೆಡಿಟರೇನಿಯನ್ ಕ್ಲೈಮೇಟ್ಸ್ ಅಂತಲೇ ಕರಿತೀವಿ. ಮೆಡಿಟರೇನಿಯನ್ ಕ್ಲೈಮೇಟ್ಸ್ ಲಾಸ್ಟ್ ಇಯರ್ ಇದನ್ನು UPSC ಕೇಳಿರುವಂಥ ಕ್ವಶನ್ಸ್. ಮೆಡಿಟರೇನಿಯನ್ ಕ್ಲೈಮೇಟ್ಸ್ ಅಂತೇಳಿ ಕರೆಯಲಾಗ್ತದೆ. ಮೆಡಿಟರೇನಿಯನ್ ಸಮುದ್ರದ ಸುತ್ತಮುತ್ತಲೂ ಕಂಡು ಬರ್ತಾ ಇರುವಂಥ ರಾಷ್ಟ್ರಗಳಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಕ್ಲೈಮೇಟ್ಸ್ ಅನ್ನ ನಾವಿಲ್ಲಿ ಮೆಡಿಟರೇನಿಯನ್ ಕ್ಲೈಮೇಟ್ಸ್ ಅಂತೇಳಿ ಕರಿತೀವಿ. ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಚೈನಾ ಪ್ರಕಾರದ ವಾಯುಗುಣ ಅಂತೇಳಿ ಕರಿತೀವಿ. ಇದನ್ನು ಚೈನಾ ಟೈಪ್ಸ್ ಕ್ಲೈಮೇಟ್ಸ್ ಅಂತೇಳಿ ಕರಿತೀವಿ. ಚೈನಾ ದೇಶದಲ್ಲಿ ಕಂಡು ಬರ್ತಾ ಇರುವಂಥ ಕ್ಲೈಮೇಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಬ್ರಿಟಿಷ್ ಟೈಪ್ಸ್ ಆಫ್ ಕ್ಲೈಮೇಟ್ ಅಂತೇಳಿ ಕರಿತೀವಿ. ಬ್ರಿಟಿಷ್ ಪ್ರಕಾರದ ವಾಯುಗುಣಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಟೈಗಾ ಕ್ಲೈಮೇಟ್ ಅಂತೇಳಿ ಬರ್ತದೆ. ಟೈಗಾ ಪ್ರದೇಶದಲ್ಲಿ ಕಂಡು ಬರ್ತಾ ಇರುವಂಥ ಕ್ಲೈಮೇಟ್ಸ್. ಓಕೆ, ಉತ್ತರ ಗೋಳಾರ್ಧದಲ್ಲಿ ಟೈಗಾ ರೀಸನ್ ಅಲ್ಲಿ ಕಂಡು ಬರ್ತಾ ಇರುವಂಥ ಕ್ಲೈಮೇಟ್ಸ್ಗಳನ್ನು ಇಲ್ಲಿ ಓದಬೇಕು. ನೆಕ್ಸ್ಟ್ ಲಾರೆಂಟಿಯನ್ ಕ್ಲೈಮೇಟ್ಸ್ ಅಂತೇಳಿ ಕರಿತೀವಿ. ಲಾರೆಂಟಿಯನ್ ಕ್ಲೈಮೇಟ್ಸ್ ಅಂತೇಳಿ ಕರೆಯಲಾಗ್ತದೆ. ಇದನ್ನ ರಷ್ಯಾ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಇದು ರಷ್ಯಾ, ಚೀನಾ ಈ ಬಾರ್ಡರ್ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಕ್ಲೈಮೇಟ್ಸ್ಗಳಾಗಿರ್ತವೆ. ಇದು ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಟಂಡ್ರಾ ಕ್ಲೈಮೇಟ್ಸ್ ಅಂತೇಳಿ ಕರ್ತದೆ. ಟಂಡ್ರಾ ಕ್ಲೈಮೇಟ್ಸ್ಗಳು ಅಲಾಸ್ಕಾ, ಕೆನಡಾ, ಗ್ರೀನ್ಲ್ಯಾಂಡ್, ಫಿನ್ಲ್ಯಾಂಡ್, ನಾರ್ವೆ, ಸ್ಪೀಡನ್, ಕೆನಡಾ ಪ್ರದೇಶಗಳಲ್ಲಿ, ನೆಕ್ಸ್ಟ್ ರಷ್ಯಾ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಕ್ಲೈಮೇಟ್ ಆಗಿರ್ತದೆ ಇದು. ಈ ಟಂಡ್ರಾ ಕ್ಲೈಮೇಟ್ನ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಷ್ಟನ್ನು ಅಧ್ಯಯನವನ್ನು ಮಾಡಾದ್ಮೇಲೆ ಮತ್ತೆ ನೀವಿಲ್ಲಿ ವರ್ಲ್ಡ್ ಜೋಗ್ರಫಿಯಲ್ಲಿ 3ನೇ ಲೆಸನಲ್ಲಿ ಕಲಿಬೇಕಾಗುತ್ತೆ. ಪ್ರಪಂಚದ ಸ್ವಾಭಾವಿಕ ಸಸ್ಯವರ್ಗಗಳು, ನ್ಯಾಚುರಲ್ ವೆಜಿಟೇಷನ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೆಯಲಾಗುತ್ತೆ. ಪ್ರಪಂಚದಲ್ಲಿ ಕಂಡು ಬರ್ತಾ ಇರುವಂಥ ಸ್ವಾಭಾವಿಕ ಸಸ್ಯವರ್ಗಗಳನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರದ ಮೇಲೆ ಪ್ರಪಂಚದ ಸ್ವಾಭಾವಿಕ ಸಸ್ಯವರ್ಗಗಳನ್ನು ನೀವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಬರಬೇಕಾಗತ್ತೆ. ಇದಲ್ಲದೆ ಫಸ್ಟ್ ಒಂದು ಬರ್ತದೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಲೇ ಕರೆಯಲಾಗ್ತದೆ. ಎವರ್ಗ್ರೀನ್ ಫಾರೆಸ್ಟ್ ಅಂತೇಳಿ ಕರಿತೀವಿ. ಈ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ಬಂದರೆ ನೀವಿಲ್ಲಿ ಓದಬೇಕಾಗತ್ತೆ ಅಮೆಜಾನ್ ಫಾರೆಸ್ಟ್ ಅಂದರೆ ಏನು, ಅಮೆಜಾನ್ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತಾ ಇರುವಂಥ ಅಮೆಜಾನ್ ಫಾರೆಸ್ಟ್ ಅಂದರೆ ಏನು, ಕಾಂಗೋ ಬೆಸಿನ್ ಫಾರೆಸ್ಟ್ಗಳಂದ್ರೆ ಯಾವುದು, ಕಾಂಗೋ ನದಿ ತೀರದಲ್ಲಿ ಕಂಡು ಬರ್ತಾ ಇರುವಂಥ ಕಾಂಗೋ ಬೆಸಿನ್ ಫಾರೆಸ್ಟ್ಗಳಂದ್ರೆ ಏನು, ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಾ ಇರುವಂಥ ಜಾವಾ ರೀಜನ್ ಫಾರೆಸ್ಟ್ಗಳಂದ್ರೆ ಏನು, ಅವುಗಳ ಬಗ್ಗೆ ಅಧ್ಯಯನವನ್ನು ಇಲ್ಲಿ ಮಾಡಬೇಕು. ನೆಕ್ಸ್ಟ್ ಮಾನ್ಸೂನ್ ಅರಣ್ಯಗಳು, ಮಾನ್ಸೂನ್ ಟೈಪ್ಸ್ ಆಫ್ ಫಾರೆಸ್ಟ್ಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಉಷ್ಣವಲಯದ ಹುಲ್ಲುಗಾವಲು ಅಂತೇಳಿ ಕರೆಯಲಾಗ್ತದೆ. ಇದನ್ನ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಸಮಶೀತೋಷ್ಣ ವಲಯದ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಟೆಂಪರೇಚರಲ್ ಗ್ರಾಸ್ ಲ್ಯಾಂಡ್ಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮರುಭೂಮಿ ಸಸ್ಯವರ್ಗಗಳು ಅಂತೇಳಿ ಬರ್ತದೆ. ಡೆಸರ್ಟ್ ವೆಜಿಟೇಷನ್ಸ್ ಅನ್ನ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಇಲ್ಲಿ ಬಂದ್ರೆ ಇದರ ಜೊತೆಗೆ ಮೆಡಿಟರೇನಿಯನ್ ಸಸ್ಯವರ್ಗಗಳು ಅಂತೇಳಿ ಕರಿತೀವಿ. ಮೆಡಿಟರೇನಿಯನ್ ಸಸ್ಯವರ್ಗಗಳು, ಮೆಡಿಟರೇನಿಯನ್ ಸಿ ಹತ್ರ ಸುತ್ತಲೂ ಕಂಡು ಬರ್ತಾ ಇರುವಂಥ ದೇಶಗಳಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಸಸ್ಯವರ್ಗವನ್ನು ನಾವಿಲ್ಲಿ ಮೆಡಿಟರೇನಿಯನ್ ವೆಜಿಟೇಷನ್ಸ್ ಅಂತೇಳಿ ಕರಿತೀವಿ. ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೆಚ್ಚಗಿನ ಸಮಶೀತೋಷ್ಣ ವಲಯದ ಅರಣ್ಯಗಳು ಅಂತೇಳಿ
ಬೆಚ್ಚಗಿನ ಸಮಶೀತೋಷ್ಣ ವಲಯದ ಅರಣ್ಯಗಳ ಬಗ್ಗೆ ಇಲ್ಲಿ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ನಮ್ಮಲ್ಲಿ. ಓಕೆ, ಟೆಂಪರೇಚರಲ್ ಫಾರೆಸ್ಟ್ಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ಅಂಡ್ ಟೈಗಾ ಫಾರೆಸ್ಟ್ ಅಂತ ಹೇಳಿ ಬರ್ತದೆ, ಟಂಡ್ರಾ ಫಾರೆಸ್ಟ್ ಅಂತ ಹೇಳಿ ಬರ್ತದೆ, ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಆಲ್ಫೈನ್ಸ್ ಅಥವಾ ಮೌಂಟೇನ್ ವೆಜಿಟೇಷನ್ಸ್ ಅಂತ ಹೇಳಿ ಕರಿತೀವಿ, ಇವುಗಳನ್ನು ಕೂಡ ನೀವಿಲ್ಲಿ ಕಲಿಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತದೆ ಪ್ರಪಂಚದ ಸಾಗರಗಳು ಅಂತೇಳಿ ಕರಿತೀವಿ. ಪ್ರಪಂಚದ ಸಾಗರ ಬಗ್ಗೆ ನೀವಿಲ್ಲಿ ಓದಬೇಕಾಗತ್ತೆ. ಓಷನ್ಸ್ ಆಫ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ಪ್ರಪಂಚದ ಸಾಗರಗಳು, ಪ್ರಪಂಚದಲ್ಲಿ ಕಂಡು ಬರ್ತಾ ಇರುವಂಥ 5 ಮಹಾಸಾಗರಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇಲ್ಲಿ ಬಂದರೆ ಕಾಮನ್ ಆಗಿ ಎಲ್ಲರೂ ಏನು ಓದ್ತಾರೆ ಅಂತ ಕೇಳಿದ್ರೆ, ಅತ್ಯಂತ ಲಾರ್ಜೆಸ್ಟ್ ಓಷನ್ ಯಾವುದು, ಅತ್ಯಂತ ದೊಡ್ಡ ಸಾಗರ ಯಾವುದು, ಅತ್ಯಂತ ಚಿಕ್ಕ ಸಾಗರ ಯಾವುದು, ಈ ಸಾಗರದಲ್ಲಿ ಅತ್ಯಂತ ಡೀಪೆಸ್ಟ್ ಆಗಿರುವಂಥ ಪಾಯಿಂಟ್ ಯಾವುದು, ಇವನಷ್ಟೇ ಓದ್ತೀರ. ಆದರೆ ಓಷನ್ಸ್ಗಳನ್ನು ನೀವಿಲ್ಲಿ ಓದಬೇಕಂದ್ರೆ ಓಷನ್ಸನ್ನು ಹೋಗಬೇಕು, ಅದರ ಲೊಕೇಶನ್ಸನ್ನು ಮೊದಲು ನೀವಿಲ್ಲಿ ತಿಳ್ಕೋಬೇಕು. ಯಾವುದೇ ಒಂದು ಸಾಗರನ ಓದ್ತೀರಾ ಅಂತ ಕೇಳಿದ್ರೆ ಆ ಸಾಗರದ ಹತ್ರ ಬರ್ತಾ ಇರುವಂಥ ಖಂಡಗಳ ಬಗ್ಗೆ ನೀವು ಮೊದಲು ತಿಳ್ಕೊಬೇಕಾಗತ್ತೆ. ಆ ಖಂಡಗಳನ್ನು ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಆ ಸಾಗರಗಳ ಬಾರ್ಡ್ರನ್ನ ಟಿಕ್ ಮಾಡಬೇಕು. ಅದರ ಬಾರ್ಡ್ರನ್ನ ಟಿಕ್ ಮಾಡಿದ್ಮೇಲೆ ಈ ಸಾಗರ ಸಮೀಪದಲ್ಲಿ ಕಂಡು ಬರ್ತಾ ಇರುವಂತಹ ಸಮುದ್ರಗಳ ಬಗ್ಗೆ ಓದಬೇಕು. ಆ ಸಾಗರಕ್ಕೆ ಅತ್ಯಂತ ಸಮೀಪದಲ್ಲಿ ಇರುವಂತಹ ದ್ವೀಪಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ ಸಾಗರದಲ್ಲಿ ಕಂಡು ಬರ್ತಾ ಇರುವಂತಹ ಟ್ರಂಚ್ಗಳು, ಕಣಿವೆ ಕಂದರಗಳು ಏನಿದಾವೆ ಅವುಗಳನ್ನು ನೀವಿಲ್ಲಿ ಕಲಿತಾ ಬರಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಸಾಗರವನ್ನು ಓದ್ಬೇಕಂದ್ರೆ ನೀವು ಈಗಿನ ಟ್ರೆಂಡನ್ನು ಇಟ್ಕೊಂಡು ನೀವಿಲ್ಲಿ ಓದಬೇಕಾಗುತ್ತೆ. ಹಳೆ ಟ್ರೆಂಡಿನ ಮಾದರಿಯಲ್ಲಿ ಈ ಸಾಗರಗಳ ಮೇಲೆ ಇವತ್ತು ಕ್ವಶನ್ಸ್ ಅನ್ನ ಕೇಳಲ್ಲ. ಯಾಕಂದ್ರೆ ಪ್ರತಿಯೊಂದು ಸಾಗರಗಳಿಗೂ ಕೂಡ ಲೊಕೇಶನ್ಸ್ ಇದೆ. ಲೊಕೇಶನ್ಸ್ಗಳ ಆಧಾರದ ಮೇಲೆ ಇವತ್ತು ನಿಮ್ಗೆ ಇಲ್ಲಿ ಕ್ವಶನ್ಸ್ಗಳಲ್ಲಿ ಬರ್ತಾ ಇರುವಂತದ್ದು. ನೆಕ್ಸ್ಟ್ ಅಟ್ಲಾಂಟಿಕ್ ಓಷನ್ಸ್ ಅಂತೇಳಿ ಬರ್ತದೆ. ಅಟ್ಲಾಂಟಿಕ್ ಸಾಗರ ಅಂತೇಳಿ ಕರಿತೀವಿ. ಈ ಅಟ್ಲಾಂಟಿಕ್ ಸಾಗರವನ್ನು ಓದ್ಬೇಕಂದ್ರೆ ಇಲ್ಲಿ ಮೀನುಗಾರಿಕಾ ಪ್ರದೇಶಗಳು ನಮ್ಮಲ್ಲಿ ಬರ್ತವೆ. ಓಕೆ, ಮೀನುಗಾರಿಕಾ ಪ್ರದೇಶಗಳುಂಟು. ಆ ಮೀನುಗಾರಿಕಾ ಪ್ರದೇಶಗಳ ಬಗ್ಗೆ ಇಲ್ಲಿ ನೀವು ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹಿಂದೂ ಮಹಾಸಾಗರ ಅಂತೇಳಿ ಬರ್ತದೆ. ಹಿಂದೂ ಮಹಾಸಾಗರವನ್ನು ಓದ್ಬೇಕಂದ್ರೆ ಮತ್ತೆ ಪೆಸಿಫಿಕ್ ಸಾಗರವನ್ನು ಓದ್ಬೇಕಂದ್ರೆ ನೀವು ಇಲ್ಲಿ ಕೋರಲ್ಸ್ಗಳ ಬಗ್ಗೆ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಅವುಗಳ ಬಗ್ಗೆ ತಿಳ್ಕೋಬೇಕು. ಆರ್ಕಿಟಿಕ್ ಓಷನ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ದಕ್ಷಿಣ ಮಹಾಸಾಗರ ಅಂತೇಳಿ ಬರ್ತದೆ, ಸದರ್ನ್ ಓಷನ್, ಇವುಗಳ ಬಗ್ಗೆ ಓದಬೇಕು. ನೆಕ್ಸ್ಟ್ ವಿಶ್ವ ಸಾಗರ ದಿನ ಅಂದ್ರೆ ಏನು, ವರ್ಲ್ಡ್ ಓಷನ್ ಡೇನ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಸಾಗರಗಳಿಗೆ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡ್ಕೊಂಡಿರುವಂಥ ಕೆಲವೊಂದು ಕಾನ್ಫರೆನ್ಸ್ಗಳ ಬಗ್ಗೆನೂ ಕೂಡ ನೀವಿಲ್ಲಿ ಕಲಿತಾ ಬರಬೇಕಾಗತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತದೆ ಜಗತ್ತಿನ ಪ್ರಮುಖ ಸಮುದ್ರಗಳು ಅಂತೇಳಿ ಕರಿತೀವಿ ಇದನ್ನು. ಓಕೆ, ಮೇಜರ್ ಸೀಸ್ ಆಫ್ ದಿ ವರ್ಲ್ಡ್ ಅಂತ ಕರೆಯಲಾಗ್ತದೆ. ಜಗತ್ತಿನಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಸಮುದ್ರಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಮೊದಲು ಸಮುದ್ರಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಂದ್ರೆ ಸಮುದ್ರ ಅಂದ್ರೆ ಏನು, ಮೀನಿಂಗ್ಸ್ ಆಫ್ ದಿ ಸಿ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇವುಗಳ ಬಗ್ಗೆ ತಿಳ್ಕೋಬೇಕು. FDSD ಎಕ್ಸಾಮ್ಸ್ಗಳಲ್ಲಿ ಬಂದರೆ ನಿಮ್ಗೆ ಇಲ್ಲಿ ನೇರವಾಗಿ ಕೇಳ್ತಾನೆ. ಓಕೆ, ಸಾಗರ ಸಮುದ್ರಗಳಿಗೆ ಸಂಬಂಧಪಟ್ಟಂಗೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೀರಿ, ಅವುಗಳ ಗಾತ್ರದ ಆಧಾರದ ಮೇಲೆ ಅಂತೇಳಿ ಬರ್ತದೆ. ಈ ಥರದ ಕ್ವಶನ್ಸ್ಗಳನ್ನು ನೀವಿಲ್ಲಿ ಕರಿಬೇಕಂದ್ರೆ ಅತಿ ದೊಡ್ಡ ಸಮುದ್ರಗಳಿಂದ ಅತಿ ಸಣ್ಣ ಸಮುದ್ರಗಳವರೆಗೆ ಬರಬೇಕು. ನೆಕ್ಸ್ಟ್ ನೀವು ಗ್ರೂಪ್ ಸಿ ಮತ್ತು KS ಲೆವೆಲ್ಗಳಿಗೆ ನಾವು ಓದ್ತಾ ಇದ್ದೀವಿ ಅಂತ ಕೇಳಿದ್ರೆ ನೀವಿಲ್ಲಿ ಸಮುದ್ರಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ ಅಂತ ಕೇಳಿದ್ರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸಮುದ್ರವನ್ನು ತಗೋತೀರಾ. ಎಕ್ಸಾಂಪಲ್ ಅರಬ್ಬಿ ಸಮುದ್ರವನ್ನು ತಗೋತೀರಾ ಅಂತ ಕೇಳಿದ್ರೆ ಈ ಅರಬ್ಬಿ ಸಮುದ್ರದ ಸುತ್ತಮುತ್ತಲಿನ ದೇಶಗಳ ಬಗ್ಗೆ ನೀವು ಇದನ್ನ ತಿಳ್ಕೋಬೇಕಾಗತ್ತೆ. ಅರಬ್ಬಿ ಸಮುದ್ರ ಜೊತೆಗೆ ಅರೇಬಿಯನ್ ಸಿ ಜೊತೆಗೆ ಬಾರ್ಡರ್ ಅನ್ನ ಶೇರ್ ಮಾಡ್ತಾ ಇರುವಂತ ನೈಬರ್ ಕಂಟ್ರೀಸ್ಗಳ ಬಗ್ಗೆ ಓದಬೇಕು. ನೆಕ್ಸ್ಟ್ ಈ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತಾ ಇರುವಂತ ಐಲ್ಯಾಂಡ್ಸ್ ಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೋಬೇಕು. ನೆಕ್ಸ್ಟ್ ಅರಬ್ಬಿ ಸಮುದ್ರದ ಸುತ್ತಮುತ್ತಲುಗಳು ಕಂಡು ಬರ್ತಾ ಇರುವಂತ ಗಲ್ಫ್ಗಳಾಗಿರ್ಬೋದು, ಬೇವ್ಸ್ ಗಳಾಗಿರ್ಬೋದು, ಅಂಡ್ ಸ್ಟೇಟ್ಸ್ ಗಳಾಗಿರ್ಬೋದು, ಜಲಸಂಧಿಗಳಾಗಿರ್ಬೋದು, ಕಾರಿ, ಕೊಲ್ಲಿ, ಇವುಗಳ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಯಾವುದೇ ಒಂದು ಸಮುದ್ರ ಇದೆ ಅಂತ ಕೇಳಿದ್ರೆ ಆ ಸಮುದ್ರದ ಸಮೀಪದಲ್ಲಿ ಯಾವುದಾದ್ರೂ ಬಂದರು ಪ್ರದೇಶಗಳು ಕಂಡು ಬರ್ತವೆ. ಆ ಬಂದರುಗಳ ಜೊತೆ ಭಾರತ ಅಥವಾ ಬೇರೆ ದೇಶಗಳ ಜೊತೆಗೆ ನಾವಿಲ್ಲಿ ಕೆಲವೊಂದು ಸಂಬಂಧಗಳನ್ನ ನಾವಿಲ್ಲಿ ಮಾಡ್ಕೊಂಡಿರ್ತೀವಿ. ಓಕೆ, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ವರ್ಲ್ಡ್ ಜೋಗ್ರಫಿ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ, ನೀವು ಕರೆಂಟ್ ಅಫೇರ್ಸ್ ಅನ್ನ ಇಟ್ಕೊಂಡು ಇದನ್ನ ಓದ್ತಾ ಬರಬೇಕಾಗ್ತಾ ಇರುವಂತ ಒಂದು ಸಬ್ಜೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಸಮುದ್ರಗಳನ್ನ ನೀವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಓಕೆ, ಇದರಲ್ಲಿ ಎಕ್ಸಾಂಪಲ್ ಕೊಡಬೇಕಾದ್ರೆ ಅಂಡಮಾನ್ ಸಮುದ್ರ ಅಂತ ಇದೆ. ಓಕೆ, ಈಸ್ಟ್ ಚೀನಾ ಸಿ, ಪೂರ್ವ ಚೀನಾ ಸಮುದ್ರ ಅಂತೇಳಿ ಬರ್ತದೆ. ಒಕಟಸ್ಕ್ ಸಮುದ್ರ ಅಂತೇಳಿ ಬರ್ತದೆ. ಕಪ್ಪು ಸಮುದ್ರ ಅಂತೇಳಿ ಬರ್ತದೆ. ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ಮೆಡಿಟರೇನಿಯನ್ ಸಮುದ್ರ ಅಂತೇಳಿ ಕರಿತೀವಿ. ಸ್ವರ್ಗಾಸೋ ಸಮುದ್ರ ಅಂತೇಳಿ ಬರ್ತದೆ.
ಓಕೆ, ಕೆರೆಬಿಯನ್ ಸಿ ಅಂತೇಳಿ ಇದೆ, ರೆಡ್ ಸಿ ಅಂತೇಳಿ ಬರ್ತದೆ, ಅಯೋನಿಯನ್ ಸಿ ಅಂತೇಳಿ ಬರ್ತದೆ, ಕೋರಲ್ ಸಮುದ್ರಗಳು ಅಂತೇಳಿ ಬರ್ತದೆ. ಇನ್ನೂ ಅನೇಕ ಸಮುದ್ರಗಳು ನಮ್ಮಲ್ಲಿ ಬರ್ತವೆ. ಆ ಸಮುದ್ರಗಳನ್ನು ಓದಬೇಕಂದ್ರೆ ಸುಮ್ಮನೆ ಸಮುದ್ರಗಳು ಓದೋದಲ್ಲ, ಅವುಗಳ ಲೊಕೇಶನ್ಸನ್ನು ನೀವು ಇಟ್ಕೊಂಡು ಓದಬೇಕಾಗತ್ತೆ. ಇವುಗಳಿಗೆ ಸಂಬಂಧಪಟ್ಟಂಗೆ ನೀವು ಮ್ಯಾಪ್ ಥ್ರೋ ರೀಡಿಂಗ್ಸ್ಗಳ ಮೂಲಕವಾಗಿ ಇದನ್ನು ಕಲಿತಾ ಬರಬೇಕಾಗುತ್ತೆ. ಮ್ಯಾಪನ್ನು ಇಟ್ಕೋಬೇಕು, ಆ ಮ್ಯಾಪ್ನ ಪ್ರಕಾರವಾಗಿ ಕಲಿತಾ ಬನ್ನಿ. ನಿಮಗೆ ಕರೆಂಟ್ ಅಫೇರ್ಸ್ ಸಮೇತವಾಗಿ ಇಲ್ಲಿ ಸಮುದ್ರಗಳು ನಿಮ್ಗೆ ಇಲ್ಲಿ ಕವರ್ ಆಗುತ್ತೆ. ಓಕೆ, ಇವುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಪ್ರಪಂಚದ ಪ್ರಮುಖ ಜಲಸಂಧಿಗಳು ಅಂತೇಳಿ ಬರ್ತದೆ. ಪ್ರಪಂಚದ ಪ್ರಮುಖ ಜಲಸಂಧಿಗಳು, ಮೇಜರ್ ಸ್ಟೇಟ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೆಯಲಾಗ್ತದೆ. ಪ್ರಪಂಚದ ಪ್ರಮುಖ ಜಲಸಂಧಿಗಳು. ಪ್ರಪಂಚದ ಪ್ರಮುಖ ಜಲಸಂಧಿಗಳ ಬಗ್ಗೆ ಓದಬೇಕಂದ್ರೆ ಜಲಸಂಧಿ ಅಂದರೆ ಏನು, ಜಲಸಂಧಿ ಅಂದರೆ ಏನು, ಭೂಕಂಠಗಳು ಅಂದರೆ ಯಾವುದು, ಇಸ್ತಾಮಸ್ ಅಂದರೆ ಏನು, ಅವುಗಳನ್ನು ನೀವಿಲ್ಲಿ ತಿಳ್ಕೋಬೇಕು. ಅದಾದ್ಮೇಲೆ ನೀವಿಲ್ಲಿ ಜಲಸಂಧಿಗಳಲ್ಲಿ ಇಲ್ಲಿ ಓದ್ತಾ ಬರಬೇಕಾಗತ್ತೆ. ಪ್ರಮುಖ ಜಲಸಂಧಿಗಳು, ಯಾವುದೇ ಒಂದು ಜಲಸಂಧಿಗಳು ಎರಡು ದೊಡ್ಡ ಜಲರಾಶಿಯನ್ನು ಸೇರಿಸಿದ್ರೆ ಎರಡು ದೊಡ್ಡ ಭೂಪ್ರದೇಶಗಳನ್ನು ಇಲ್ಲಿ ಬೇರ್ಪಡಿಸ್ತಾ ಇರುವಂಥದ್ದು. ಅಂಥವುಗಳಲ್ಲಿ ನೀವಿಲ್ಲಿ ಮಲಕ್ಕಾ ಸ್ಟೇಟ್ಸ್ ಅನ್ನೋ ಬಗ್ಗೆ ಓದಬೇಕಾಗುತ್ತೆ. ಮಲಕ್ಕಾ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಬೇರಿಂಗ್, ಸುಯೇಜ್, ಪನಾಮಾ, ಬಾಸ್ ಜಲಸಂಧಿ, ಇದು ಆಲ್ರೆಡಿ PSI ನಲ್ಲಿ ಬಂದಿರುವಂಥ ಕ್ವಶನ್ಸ್. ಬಾಸ್ ಜಲಸಂಧಿ, ಡೇವಿಸ್ ಜಲಸಂಧಿ, ಡೋವರ್ ಜಲಸಂಧಿ, ಬಾಬಲ್ ಮಂಡೇಬ್ ಸ್ಟೇಟ್ ಇತ್ತೀಚೆಗೆ ಇಶ್ಯೂದಲ್ಲಿ ಇರುವಂಥದ್ದು ಇದು ಬಾಬಲ್ ಮಂಡೇಬ್ ಸ್ಟೇಟ್ಸ್. ಮತ್ತೆ ಹರ್ಮಾಸ್ ಜಲಸಂಧಿಗಳು ಇರಾನ್ ಮತ್ತು ಇಸ್ರೇಲ್ನ ಮಧ್ಯೆ ಸಂಘರ್ಷದಲ್ಲಿ ಯಾಕೆ ಇದು ಮಹತ್ವವನ್ನು ಪಡ್ಕೊಂಡಿದ್ದಾರೆ, ಬಾಬಲ್ ಮಂಡೇಬಿನ ಹರ್ಮಾಸ್ ಸ್ಟೇಟ್ಸ್ನ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಭಾರತ ಶ್ರೀಲಂಕಾದ ಬಗ್ಗೆ ಅಧ್ಯಯನ ಮಾಡಬೇಕಂದ್ರೆ ನೀವು ಇಲ್ಲಿ ಪಾಕ್ ಸ್ಟೇಟ್ನ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇನ್ನೂ ಅನೇಕ ಜಲಸಂಧಿಗಳನ್ನು ನೀವಿಲ್ಲಿ ಕಲಿತಾ ಬರಬೇಕಾಗತ್ತೆ ವಿತ್ ಅವುಗಳ ಲೊಕೇಶನ್ಸ್ಗಳ ಮೂಲಕವಾಗಿ. ಅದು ಯಾವ ದೇಶಗಳಿಗೆ ಸಮೀಪದಲ್ಲಿದ್ದಾವೆ, ಆ ಜಲಸಂಧಿಗಳ ಸುತ್ತಲಿರುವಂಥ ದೇಶಗಳು ಯಾವುದು, ಯಾವ ಎರಡು ಜಲರಾಶಿಯನ್ನು ಇದು ಸೇರಿಸುತ್ತೆ, ನೆಕ್ಸ್ಟ್ ಯಾವ ದೇಶಗಳನ್ನು ಇದು ಬೇರ್ಪಡಿಸುತ್ತೆ, ಅವುಗಳನ್ನ ನೀವಿಲ್ಲಿ ಡೀಪ್ ಆಗಿ ಡೆಪ್ತ್ ಆಗಿ ಇದನ್ನು ಇಲ್ಲಿ ಕಲಿಸಲಾಗುತ್ತೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಬರ್ತದೆ ಪ್ರಪಂಚದ ಪ್ರಮುಖ ಸರೋವರಗಳು ಅಂತೇಳಿ ಕರಿತೀವಿ. ಪ್ರಪಂಚದ ಪ್ರಮುಖ ಸರೋವರಗಳು, ಮೇಜರ್ ಲೇಕ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೆಯಲಾಗ್ತದೆ. ಪ್ರಪಂಚದಲ್ಲಿ ಕಂಡುಬರ್ತಾ ಇರುವಂತಹ ಪ್ರಮುಖ ಸರೋವರಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಜಗತ್ತಿನಲ್ಲಿ ಕಂಡುಬರ್ತಾ ಇರುವಂತಹ ಸರೋವರಗಳನ್ನ ನಾವಿಲ್ಲಿ ಅತ್ಯಂತ ಪ್ರಮುಖವಾಗಿ ನಾವಿಲ್ಲಿ ನೋಡಬೇಕಾದ್ರೆ ಎರಡು ರೀತಿಯಲ್ಲಿ ನಾವಿಲ್ಲಿ ಸರೋವರಗಳನ್ನ ಇಲ್ಲಿ ನೋಡ್ತೀವಿ. ಓಕೆ, ಒಂದು ಸಿಹಿ ನೀರಿನ ಅಥವಾ ಶುದ್ಧ ನೀರಿನ ಸರೋವರಗಳು ಅಂತೇಳಿ ಕರಿತೀವಿ. ಎರಡನೇದಾಗಿ ಬಂದರೆ ನಮ್ಮಲ್ಲಿ ಸಾಲ್ಟ್ ವಾಟರ್, ಉಪ್ಪು ನೀರಿನ ಸರೋವರಗಳು ಅಥವಾ ಲವಣಾಂಶವನ್ನು ಹೊಂದಿರುವಂತಹ ಸರೋವರಗಳು ಅಂತೇಳಿ ಬರ್ತದೆ. ಓಕೆ, ಈ ಸರೋವರಗಳನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಬರಬೇಕಾಗುತ್ತೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾಗಿ ನೀವಿಲ್ಲಿ ಕ್ಯಾಸ್ಪಿಯನ್ ಸೀನ ಬಗ್ಗೆ ಓದಬೇಕು ಅಥವಾ ಕ್ಯಾಸ್ಪಿಯನ್ ಸರೋವರದ ಬಗ್ಗೆ ಅಧ್ಯಯನ ಮಾಡಬೇಕು. ಗ್ರೇಟ್ ಲೇಕ್ಸ್ ಅಂತೇಳಿ ಕರೆಯಲಾಗ್ತದೆ. ನಾರ್ತ್ ಅಮೆರಿಕಾದಲ್ಲಿ ಕಂಡುಬರ್ತಾ ಇರುವಂತಹ ಗ್ರೇಟ್ ಲೇಕ್ಸ್ 5 ಮಹಾಸಾಗರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಅರಲ್ಸ್, ಓಕೆ, ವಿಕ್ಟೋರಿಯಾ, ಟಿಟಿಕಾಕಾ ಸರೋವರಗಳು ಅಂತೇಳಿ ಬರ್ತದೆ. ಬೈಕಾಲ್ ಸರೋವರ, ಟಾಂಗನಿಕಾ ಸರೋವರ, ಮಿಚಿಗನ್ ಸರೋವರ, ಗ್ರೇಟ್ ಬಿಯರ್ ಸರೋವರ, ಈ ಥರದ ಅನೇಕ ಸರೋವರಗಳು ಜಗತ್ತಿನಲ್ಲಿ ಕಂಡುಬರ್ತವೆ. ಅವುಗಳನ್ನು ಕೂಡ ನೀವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ವಿತ್ ಮ್ಯಾಪ್ ರೀಡಿಂಗ್ಸ್ಗಳ ಮೂಲಕವಾಗಿ ಇದನ್ನು ಕಲಿಸಲಾಗುತ್ತೆ. ನೆಕ್ಸ್ಟ್ ಪ್ರಪಂಚದಲ್ಲಿ ಕಂಡುಬರ್ತಾ ಇರುವಂಥ ಕೊಲ್ಲಿಗಳು ಮತ್ತು ಕಾರಿಗಳು ಬರ್ತಾ ಇರುವಂತಹ ಮೇಜರ್ ಇಂಪಾರ್ಟೆಂಟ್ ವೇವ್ಸ್ಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಇದರಲ್ಲಿ ನೀವು ಏನು ಕಲಿಬೇಕು ಅಂತ ಹೇಳಿದ್ರೆ ಕೊಲ್ಲಿ ಅಂದ್ರೆ ಏನು, ಕಾರಿ ಅಂದ್ರೆ ಏನು, ಅದರ ಬಗ್ಗೆ ಮೊದಲು ನೀವಿಲ್ಲಿ ಅರ್ಥವನ್ನ ಮಾಡ್ಕೋಬೇಕಾಗತ್ತೆ. ಯಾವುದನ್ನ ಕೊಲ್ಲಿ ಅಂತೇಳಿ ಕರಿತೀವಿ, ಯಾವುದನ್ನ ಕಾರಿ ಅಂತೇಳಿ ಕರಿತೀವಿ. ಓಕೆ, ಅವುಗಳನ್ನ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಇಲ್ಲಿ ನೀವು ಓದಬೇಕಾಗತ್ತೆ ಬಂಗಾಳ ಕೊಲ್ಲಿ ಅಂದ್ರೆ ಏನು, ಬಂಗಾಳ ಕೊಲ್ಲಿಯ ಸುತ್ತಮುತ್ತಲಿರುವಂತಹ ದೇಶಗಳು ಯಾವುದು, ಯಾಕೆ ಬಂಗಾಳ ಕೊಲ್ಲಿ ಇವತ್ತು ಭಾರತಕ್ಕೆ ಅತ್ಯಂತ ಪ್ರಮುಖವಾಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಹಡ್ಸನ್ ಕೊಲ್ಲಿ, ಹಡ್ಸನ್ ಬೇವ್ನ ಬಗ್ಗೆ ತಿಳ್ಕೋಬೇಕು. ಕ್ಯಾಲಿಫೋರ್ನಿಯಾ ಗಲ್ಫ್ನ ಬಗ್ಗೆ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಗಲ್ಫ್ ಆಫ್ ಫಂಡಿ ಬಗ್ಗೆ ನೀವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಓಕೆ, ಟೋಕಿಯೋ ಗಲ್ಫ್ ಅಂತೇಳಿ ಕರಿತೀವಿ ಅಥವಾ ಇದನ್ನ ಜಪಾನ್ ಗಲ್ಫ್ ಅಂತಾನು ಕರಿತೀವಿ. ಅವುಗಳ ಬಗ್ಗೆ ಇಲ್ಲಿ ಓದಬೇಕು. ಮೆಕ್ಸಿಕೋ ಗಲ್ಫ್ ಅಂತೇಳಿ ಬರ್ತದೆ, ಗಲ್ಫ್ ಆಫ್ ಮೆಕ್ಸಿಕೋ ಕೊಲ್ಲಿ.
ಪರ್ಷಿಯನ್ ಗಲ್ಫ್ ಅಂತೇಳಿ ಬರ್ತದೆ. ಪರ್ಷಿಯನ್ ಗಲ್ಫ್ ಇರಾನ್ನಲ್ಲಿ ಬರ್ತಾ ಇರುವಂಥ ಇದು ಪರ್ಷಿಯನ್ ಗಲ್ಫ್ ಅಂತೇಳಿ ಕರಿತೀವಿ. ಯಾಕೆ ಈ ಪರ್ಷಿಯನ್ ಗಲ್ಫ್ ಅನ್ನ ಏಷ್ಯಾದ ಮೆಡಿಟರೇನಿಯನ್ ಸಿ ಅಂತ ನಾವು ಇದನ್ನು ಯಾಕೆ ಕರಿತೀವಿ ಅನ್ನೋದ್ರ ಬಗ್ಗೆ ಇದು ತಿಳ್ಕೊಬೇಕಾಗತ್ತೆ. ಗಿನಿಯಾ ಗಲ್ಫ್ ಅಂತೇಳಿ ಬರ್ತದೆ, ಅಲಾಸ್ಕಾ ಕೊಲ್ಲಿ ಅಂತೇಳಿ ಕರಿತೀವಿ, ಥೈಲ್ಯಾಂಡ್ ಕೊಲ್ಲಿ ಅಂತೇಳಿ ಕರಿತೀವಿ. ಈ ಥರದ ಅನೇಕ ಕೊಲ್ಲಿ ಮತ್ತು ಕಾರಿಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂಗೂ ಕೂಡ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನೀವಿಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡಲ್ಲೂ ಕೂಡ ಇಲ್ಲಿ ಪಡ್ಕೋಬೋದಾಗಿರ್ತದೆ. ನೆಕ್ಸ್ಟ್ ಇದಾದ್ಮೇಲೆ ಮತ್ತೆ ಮುಂದೆ ಬನ್ನಿ, ಪ್ರಪಂಚದ ಪ್ರಮುಖ ಕಂದರಗಳು ಅಂತೇಳಿ ಬರ್ತದೆ. ಓಕೆ, ಮೇಜರ್ ಇಂಪಾರ್ಟೆಂಟ್ ಕೆನಾನ್ಸ್ ಆಫ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ಪ್ರಪಂಚದಲ್ಲಿ ಕಂಡು ಬರ್ತಾ ಇರುವಂಥ ಪ್ರಮುಖ ಕಂದರಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಕಂದರಗಳ ಅರ್ಥವನ್ನು ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಕೆನಾನ್ಸ್ಗಳಂದ್ರೆ ಏನು, ಅವುಗಳ ಅರ್ಥವನ್ನು ತಿಳ್ಕೊಬೇಕು. ನೆಕ್ಸ್ಟ್ ಭೂಭಾಗದಲ್ಲಿ ಕಂಡು ಬರ್ತಾ ಇರುವಂಥ ಅಥವಾ ಟೆರಿಟೋರಿಯಲ್ಸ್ಗಳಲ್ಲಿ ಕಂಡು ಬರ್ತಾ ಇರುವಂಥ ಕಂದರಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಅಂಡ್ ಸಾಗರ ಭಾಗದಲ್ಲಿ ಓಷನ್ಸ್ ಅಲ್ಲಿ ಇರುವಂಥ ನಮ್ಮಲ್ಲಿ ಕಂದರಗಳು ಅಥವಾ ಕೆನಾನ್ಗಳು ಅಥವಾ ಟ್ರಂಚ್ಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಬರಬೇಕಾಗುತ್ತೆ. ಇವುಗಳಿಗೆ ತಿಳ್ಕೊಬೇಕು. ನೆಕ್ಸ್ಟ್ ಪ್ರಪಂಚದ ಪ್ರಮುಖ ಪರ್ವತ ಶ್ರೇಣಿಗಳು. ಪರ್ವತಗಳು ಅಂದರೆ ಏನು, ಪರ್ವತ ಶ್ರೇಣಿಗಳು ಅಂದರೆ ಏನು, ಅತ್ಯಂತ ಎತ್ತರವಾದಂಥ ಶಿಖರಗಳು ಅಂದರೆ ಯಾವುದು, ಅವುಗಳನ್ನ ನೀವು ಇಲ್ಲಿ ತಿಳ್ಕೊಬೇಕು. ಯಾಕಂದರೆ ಇವುಗಳ ಮೇಲೆ ಕ್ವಶನ್ಸ್ ಇಲ್ಲಿ ಫಿಕ್ಸ್ ಆಗ್ತಾ ಇರುವಂಥದ್ದು ಕೇಳ್ತಾನೆ ಇವುಗಳಿಗೆ ಸಂಬಂಧಪಟ್ಟಂಗೆ. ಪ್ರಪಂಚದಲ್ಲಿ ನೀವು ಪರ್ವತಗಳು ಅಂತ ಬಂದರೆ ಇಲ್ಲಿ ಬ್ಲ್ಯಾಕ್ ಮೌಂಟನ್ಸ್ ಅಂದರೆ ಯಾವುದು, ಸ್ತರಭಂಗ ಜನಿತ ಪರ್ವತಗಳು ಅಂದರೆ ಯಾವುದು, ವಲಯ ಪರ್ವತಗಳು ಅಂತೇಳಿ ಯಾವುದನ್ನು ಕರಿತೀವಿ, ಜ್ವಾಲಾಮುಖಿ ಪರ್ವತಗಳು ಅಂತೇಳಿ ಯಾವುದನ್ನು ಕರಿತೀವಿ, ಹಳೆಯ ಮಡಿಕೆ ಪರ್ವತಗಳು ಅಥವಾ ಓಲ್ಡ್ ರೆಸಿಡಿಯಲ್ ಮೌಂಟನ್ಸ್ ಅಂತೇಳಿ ಯಾವುದನ್ನು ಕರೆಯಲಾಗ್ತದೆ. ನೆಕ್ಸ್ಟ್ ಯಂಗ್ ಫೋಲ್ಡ್ ಮೌಂಟನ್ಸ್ ಅಂತ ನಾವು ಇದನ್ನು ಯಾವುದನ್ನು ಕರಿತೀವಿ. ಓಕೆ, ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣಗೊಂಡಂಥ ಮಡಿಕೆ ಪರ್ವತಗಳು ಅಂದರೆ ಯಾವುದು, ಅವುಗಳ ವಿಧಗಳನ್ನು ಇಲ್ಲಿ ತಿಳಿಬೇಕು. ನೆಕ್ಸ್ಟ್ ಅದರ ಜೊತೆಗೆ ಜಗತ್ತಿನ ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಆಂಡೀಸ್ ಮೌಂಟೇನ್ಸ್ ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಈ ಬಾರಿ UPSC ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಇದು 2025 UPSC ಫಿಲಿಮಿನರಿಯಲ್ಲಿ ಬಂದಿರುವಂತಹ ಕ್ವಶನ್ಸ್. ಆಂಡೀಸ್ ಮೌಂಟೇನ್ಸ್ ನ ಜೊತೆಗೆ ಬಾರ್ಡರ್ ಅನ್ನ ಶೇರ್ ಮಾಡ್ತಾ ಇರುವಂತಹ ಕಂಟ್ರೀಸ್ಗಳು ಯಾವುದು ಅಂತ ಹೇಳಿ ಕೇಳ್ತಾನೆ. ಬರೀ ನಾವು ಇಲ್ಲಿ ಪರ್ವತಗಳು ಯಾವ ದೇಶದಲ್ಲಿದೆ ಯಾವ ಖಂಡದಲ್ಲಿದೆ ಅಂತ ತಿಳ್ಕೊಂಡ್ರೆ ಆಗಲ್ಲ. ಆ ಪರ್ವತ ಶ್ರೇಣಿಗಳ ಹತ್ರ ಸಮೀಪದಲ್ಲಿರುವಂಥ ದೇಶಗಳ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಆ ಪರ್ವತಗಳು ಯಾವ ಸಮುದ್ರ ಅಥವಾ ಸಾಗರ ಭಾಗದಲ್ಲಿ ಕಂಡು ಬರ್ತದೆ ಅದನ್ನು ತಿಳ್ಕೋಬೇಕು. ನೆಕ್ಸ್ಟ್ ಅದು ಯಾವ ಖಂಡದಲ್ಲಿ ಇದೆ, ನೆಕ್ಸ್ಟ್ ಆ ಖಂಡದಲ್ಲಿ ಇರುವಂಥ ಅದರ ಲೊಕೇಶನ್ಸ್ ಅನ್ನ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಇದರಲ್ಲಿ ಆಂಡೀಸ್ ಮೌಂಟೇನ್ಸ್ ಅನ್ನ ತಿಳ್ಕೋಬೇಕು. ದಕ್ಷಿಣ ಅಮೆರಿಕದಲ್ಲಿ ಬಂದ್ರೆ ನೆಕ್ಸ್ಟ್ ಉತ್ತರ ಅಮೆರಿಕದಲ್ಲಿ ಕಂಡು ಬರ್ತಾ ಇರುವಂಥ ರಾಕಿ ಪರ್ವತ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಟ್ಲಾಸ್ ಮೌಂಟೇನ್ಸ್ ಅಂತೇಳಿ ಬರ್ತದೆ. ಅಟ್ಲಾಸ್ ಮೌಂಟೇನ್ಸ್ ಆಫ್ರಿಕಾದಲ್ಲಿ ಕಂಡು ಬರ್ತಾ ಇರುವಂಥ ಅಟ್ಲಾಸ್ ಮೌಂಟೇನ್ಸ್ಗಳ ಬಗ್ಗೆ ಓದಬೇಕು. ಆಲ್ಪ್ಸ್ ಮೌಂಟೇನ್ಸ್ ಅಂತೇಳಿ ಕರಿತೀವಿ ಇದನ್ನ. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ, ಯುರೋಪಿಯನ್ ಕಾಂಟಿನೆಂಟ್ ಅಂಡ್ ಕಂಟ್ರೀಸ್ ಅಲ್ಲಿ ಕಂಡು ಬರ್ತಾ ಇರುವಂಥ ಆಲ್ಪ್ಸ್ ಮೌಂಟೇನ್ಸ್ಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಏಷ್ಯಾ ಖಂಡದಲ್ಲಿ ಕಂಡು ಬರ್ತಾ ಇರುವಂಥ ಹಿಮಾಲಯ ಪರ್ವತಗಳು, ಹಿಮಾಲಯ ಪರ್ವತಗಳು. ನೆಕ್ಸ್ಟ್ ಹಿಮಾಲಯ ಪರ್ವತಗಳು ಎಷ್ಟು ದೇಶಗಳಲ್ಲಿ ಹಂಚಿಕೆ ಆಗಿದೆ, ಈ ಹಿಮಾಲಯ ಪರ್ವತಗಳನ್ನು ಯಾವ್ಯಾವ ದೇಶಗಳಲ್ಲಿ ಯಾವ ಹೆಸರಿಂದ ಇದನ್ನು ಕರೆಯಲಾಗುತ್ತೆ ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಫಲೇಷಿಯನ್ ಮೌಂಟೇನ್ಸ್ ಅಂತೇಳಿ ಕರಿತೀವಿ. ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಾ ಇರುವಂಥ ಅಫಲೇಷಿಯನ್ ಪರ್ವತಗಳ ಬಗ್ಗೆ ಓದಬೇಕಾಗುತ್ತೆ. ನೆಕ್ಸ್ಟ್ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕರೆಯಲಾಗುತ್ತೆ. ಆಸ್ಟ್ರೇಲಿಯಾ ಅಥವಾ ಓಷಾನಿಯಾ ಕಾಂಟಿನೆಂಟ್ಗಳಲ್ಲಿ ಕಂಡು ಬರ್ತಾ ಇರುವಂಥ ಗ್ರೇಟ್ ಡಿವೈಡಿಂಗ್ ರೇಂಜ್ ಮೌಂಟೇನ್ಸ್ ರೇಂಜ್ಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಮೇಜರ್ ಇಂಪಾರ್ಟೆಂಟ್ ಆಫ್ ರಿವರ್ಸ್ ಇನ್ ದಿ ವರ್ಲ್ಡ್ ಅಂತ ಕರೆಯಲಾಗ್ತದೆ. ಜಗತ್ತಿನ ಪ್ರಮುಖ ನದಿಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ಇಲ್ಲಿ ಪ್ರಪಂಚದ ನದಿಗಳು ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ 2024, 23 ಮತ್ತು 25 ಈಗ ಇತ್ತೀಚಿನ ಟ್ರೆಂಡ್ ಆಗ್ತಾ ಇರುವಂಥ ಕ್ವಶನ್ಸ್ ಏನು ಅಂತ ಕೇಳಿದ್ರೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ರಿವರ್ಸ್ಗಳನ್ನು ಇಲ್ಲಿ ಕೇಳ್ತಾ ಇದ್ದಾನೆ. ಒಂದು ಕಡೆ ನದಿಗಳನ್ನು ಕೇಳ್ತಾ ಇದ್ದಾನೆ, ಮತ್ತೊಂದು ಕಡೆ ಅವುಗಳು ಯಾವ ಸಾಗರಕ್ಕೆ ಅಥವಾ ಸಮುದ್ರಕ್ಕೆ ಹೋಗಿ ಸೇರ್ತಾ ಇದ್ದಾವೆ ಅವುಗಳನ್ನು ಇಲ್ಲಿ ಕೇಳ್ತಾ ಇರುವಂಥ ಕ್ವಶನ್ಸ್. ಓಕೆ, ಇದೊಂದು ಟ್ರೆಂಡ್ ಆಗಿ ಇಲ್ಲಿ ಬರ್ತಾ ಇರುವಂಥದ್ದು. ಮೊದಲು ಹಿಂದೆ ಕೇಳ್ತಾ ಇದ್ದ ಕ್ವಶನ್ಸ್ಗಳು ಇದ್ರ ಮೇಲೆ ಜಗತ್ತಿನ ಅತ್ಯಂತ ದೊಡ್ಡ ನದಿ ಯಾವುದು, ಜಗತ್ತಿನ ಅತ್ಯಂತ ಉದ್ದವಾಗಿ ಹರಿಯುವಂಥ ನದಿ ಯಾವುದು, ಯಾವ ನದಿ ಮೇಲೆ ಯಾವ ವಾಟರ್ ಫಾಲ್ಸ್ಗಳಲ್ಲಿ ಕಂಡು ಬರುತ್ತೆ ಅಂತೇಳಿ ಕೇಳ್ತದೆ. ಆದರೆ ಈ ಥರ ಕ್ವಶನ್ಸ್ಗಳೀಗ ತುಂಬ ಕಡಿಮೆ ಆಗ್ತಾ ಇದೆ. ನೀವು ಮುಖ್ಯವಾಗಿ ಕಲಿಬೇಕಾಗುತ್ತೆ ಇಲ್ಲಿ ನದಿಗಳು ಅಂದರೆ ಏನು ಅಂತ ಬಂದರೆ ಅದ್ರಲ್ಲಿ ಜಗತ್ತಿನ ಅತ್ಯಂತ ಉದ್ದವಾದಂಥ ನದಿಗಳಲ್ಲಿ ಎಕ್ಸಾಂಪಲ್ ನೈಲ್ ನದಿಯನ್ನು ತಗೋತೀರಾ ಅಂತ ಕೇಳಿದ್ರೆ ಆ ನೈಲ್ ನದಿ ಅಂದರೆ ಏನು, ನೈಲ್ ನದಿ ಎಷ್ಟು ದೇಶಗಳಲ್ಲಿ ಹಂಚಿಕೆ ಆಗಿದೆ ಅದ್ರ ಬಗ್ಗೆ ನೀವು ಇಲ್ಲಿ ಓದಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ನಾವು ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಯೂಟ್ಯೂಬ್ನಲ್ಲಿ ಇದನ್ನು ಸೀರೀಸನ್ನು ಮಾಡ್ತಾ ಬರ್ತಾ ಇದ್ವಿ. ಈ ಸೀರೀಸ್ನಲ್ಲಿ ಆಲ್ರೆಡಿ ನಾವು ವರ್ಲ್ಡ್ ಜಿಯೋಗ್ರಫಿಯ ರಿವರ್ಸ್ಗಳಲ್ಲಿ ಸೌತ್ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಾ ಇರುವಂಥ ರಿವರ್ಸ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಆಲ್ರೆಡಿ ನಾವಿಲ್ಲಿ ಮಾಡಿದ್ವಿ. ಅದೇ ರೀತಿಯಲ್ಲಿ
ಜಗತ್ತಿನ ಪ್ರತಿಯೊಂದು ಖಂಡಗಳಲ್ಲಿ ಕಂಡುಬರ್ತಾ ಇರುವಂಥ ನದಿಗಳ ಬಗ್ಗೆ ನೀವಿಲ್ಲಿ ಓದ್ತಾ ಬರಬೇಕಾಗುತ್ತೆ. ಇದರಲ್ಲಿ ಅತ್ಯಂತ ಪ್ರಮುಖವಾದಂಥ ನದಿಗಳು ಯಾವುದಾದ್ರು ಬರ್ತವೆ. ನೈಲ್ ನದಿ ಅಂತೇಳಿ ಬರ್ತದೆ, ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಾ ಇರುವಂಥ ರಿವರ್ಸ್ಗಳು ಇದಾಗಿರ್ತದೆ. ಅಮೆಜಾನ್ ರಿವರ್ ಅಂತೇಳಿ ಕರಿತೀವಿ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಇದು ಕಂಡುಬರ್ತಾ ಇರುವಂಥ ಅಮೆಜಾನ್ ನದಿ ಬಗ್ಗೆ ಹೋಗಬೇಕಾಗುತ್ತೆ. ಅದೇ ರೀತಿ ದಕ್ಷಿಣ ಅಮೆರಿಕ ಖಂಡದಲ್ಲಿ ಬಂದರೆ ರಯೋಡಿಲಾ ಫ್ಲಾಟಾ ನದಿ ಅಂತೇಳಿ ಬರ್ತದೆ, ಪರಾನಾ ನದಿ ಅಂತೇಳಿ ಬರ್ತದೆ, ಪರಗ್ವೆ ನದಿ ಅಂತೇಳಿ ಬರ್ತದೆ. ಓಕೆ, ಈ ಥರದ ಅನೇಕ ನದಿಗಳು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರ್ತಾ ಇರುವಂಥದ್ದು. ಆ ನದಿಗಳನ್ನ ಓದಬೇಕು. ಆ ನದಿ ತೀರ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥ ನಗರಗಳನ್ನು ಓದಬೇಕು. ನೆಕ್ಸ್ಟ್ ಇಲ್ಲಿ ವಿಶೇಷವಾಗಿ ಕಂಡುಬರ್ತಾ ಇರುವಂಥ ಬಯೋಡೈವರ್ಸಿಟಿಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾಂಗ್ಸೆ ನದಿ ಅಂತೇಳಿ ಕರಿತೀವಿ, ಅಥವಾ ಇದನ್ನು ಯಾಂಗ್ಸೆ ಸಿಕಿಯಾಂಗ್ ರಿವರ್ ಅಂತೇಳಿ ಕರೆಯಲಾಗ್ತದೆ. ಏಷ್ಯಾ ಖಂಡದಲ್ಲಿ ಕಂಡುಬರ್ತಾ ಇರುವಂಥ ನದಿ ಆಗಿರ್ತದೆ. ಮಿಸಿಸಿಪ್ಪಿ ನದಿ ಅಂತೇಳಿ ಕರಿತಾರೆ. ಮಿಸಿಸಿಪ್ಪಿ ನದಿ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರ್ತಾ ಇರುವಂಥ ನದಿಗಳು. ಮಿಸಿಸಿಪ್ಪಿ ನದಿ, ನಾನಿಲ್ಲಿ ಎಲ್ಲ ನದಿಗಳನ್ನು ಹಾಕ್ಸಿಲ್ಲ, ಕೆಲವೊಂದು ನದಿಗಳನ್ನು ಮಾತ್ರ ನಾನು ಸಿಲೆಬಸ್ಸಲ್ಲಿ ಹಾಕ್ಸಿದ್ನಿ. ನೀವು ಇಲ್ಲಿ ನದಿಗಳನ್ನ ಓದಬೇಕಂದ್ರೆ ಕಾಂಟಿನೆಂಟ್ ವೈಸ್ ಆಗಿ ಇಲ್ಲಿ ನದಿಗಳನ್ನ ಇಲ್ಲಿ ಓದಿಸಲಾಗ್ತದೆ. ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಾ ಇರುವಂಥ ನದಿಗಳು, ನಾರ್ತ್ ಅಮೆರಿಕಾ ಖಂಡದಲ್ಲಿ ಇರುವಂಥ ನದಿಗಳು, ಸೌತ್ ಅಮೆರಿಕಾ ಕಾಂಟಿನೆಂಟ್ ಅಲ್ಲಿ ಬರ್ತಾ ಇರುವಂಥ ರಿವರ್ಸ್, ಅಂಡ್ ಏಷ್ಯಾದಲ್ಲಿ ಕಂಡುಬರ್ತಾ ಇರುವಂಥ ರಿವರ್ಸ್, ಯುರೋಪ್ನಲ್ಲಿ ಕಂಡುಬರ್ತಾ ಇರುವಂಥ ರಿವರ್ಸ್ಗಳು, ಅಂಡ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತಾ ಇರುವಂಥ ನದಿಗಳು. ಇಲ್ಲಿ ಖಂಡಗಳ ಮೂಲಕವಾಗಿ ಓಕೆ, ಖಂಡಗಳ ಯಾವ ರೀತಿ ನಮ್ಮಲ್ಲಿ ಹಂಚಿಕೆ ಆಗಿದೆ ಅದೇ ರೀತಿಯಲ್ಲಿ ನದಿಗಳನ್ನು ಕೂಡ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಡ್ಯಾನ್ಯೂಬ್ ನದಿ ಅಂತೇಳಿ ಬರ್ತದೆ. ಇದು ಡ್ಯಾನ್ಯೂಬ್ ನದಿ ಯುರೋಪ್ ಕಾಂಟಿನೆಂಟ್ ಅಲ್ಲಿ ಕಂಡುಬರ್ತಾ ಇರುವಂಥ ರಿವರ್ ಡ್ಯಾನ್ಯೂಬ್ ನದಿ ಅಂತೇಳಿ ಕರಿತೀವಿ. ಮಿಕಾಂಗ್ ನದಿ ಅಂತೇಳಿ ಕರೆಯಲಾಗುತ್ತೆ ಇದನ್ನ, ಮಿಕಾಂಗ್ ರಿವರ್. ಆಗ್ನೇಯ ಏಷ್ಯಾದ ರಾಷ್ಟ್ರಗಳಲ್ಲಿ ಕಂಡುಬರ್ತಾ ಇರುವಂಥ ನದಿ ಮಿಕಾಂಗ್ ನದಿ. ಓಲ್ಗಾ ರಿವರ್ ಅಂತೇಳಿ ಕರಿತೀವಿ. ಇದು ರಷ್ಯಾದಲ್ಲೂ ಕಂಡುಬರ್ತಾ ಇರುವಂಥ ಅತ್ಯಂತ ಪ್ರಮುಖವಾದ ನದಿ, ಮತ್ತೆ ಯುರೋಪ್ನಲ್ಲಿ ಕಂಡುಬರ್ತಾ ಇರುವಂಥ ಅತ್ಯಂತ ಉದ್ದವಾದಂಥ ನದಿ ಅಂತ ಹೇಳಿ ಕರಿತೀವಿ ಓಲ್ಗಾ ನದಿಯನ್ನು. ಈ ಥರದ ಅನೇಕ ನದಿಗಳು, ಆ ನದಿ ತೀರದ ದಂಡೆ ಮೇಲೆ ಕಂಡುಬರ್ತಾ ಇರುವಂಥ ನಗರಗಳು, ಈ ನದಿಗೆ ಸಂಬಂಧಪಟ್ಟಂಗಿರುವಂಥ ಪ್ರಮುಖ ಬಂದರುಗಳು, ಮತ್ತು ನದಿಗಳು ಅಂತ್ಯ ಆಗ್ತಾ ಇರುವಂಥ ಸ್ಥಳಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರಪಂಚದ ಪ್ರಮುಖ ಪರ್ಯಾಯ ಪ್ರಸ್ಥಭೂಮಿಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಪ್ರಪಂಚದಲ್ಲಿ ಕಂಡುಬರ್ತಾ ಪ್ರಮುಖ ಪರ್ಯಾಯ ಪ್ರಸ್ಥಭೂಮಿಗಳು, ಮೇಜರ್ ಪೆನಿನ್ಸುಲರ್ ಪ್ಲಾಟ್ಯೂಸ್ ಆಫ್ ದಿ ವರ್ಲ್ಡ್ ಅಂತಲೇ ಕರಿತೀವಿ. ಜಗತ್ತಿನಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಪರ್ಯಾಯ ಪ್ರಸ್ಥಭೂಮಿಗಳು ಯಾವ್ದ್ಯಾವ್ದಿದೆ. ಓಕೆ, ಟಿಬೇಟಿಯನ್ ಪ್ರಸ್ಥಭೂಮಿ ಅಂತೇಳಿ ಕಂಡುಬರ್ತದೆ. ಏಷ್ಯಾದಲ್ಲಿ ಕಂಡುಬರ್ತಾ ಇರುವಂಥ ಪ್ರಸ್ಥಭೂಮಿಗಳಲ್ಲಿ ಟಿಬೇಟಿಯನ್ ಪ್ರಸ್ಥಭೂಮಿ ಓದಬೇಕಾಗುತ್ತೆ. ಪಟಗೋನಿಯಾ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ನೆಕ್ಸ್ಟ್ ಇಥಿಯೋಪಿಯನ್ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಇರಾನ್ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಸೈಬೇರಿಯನ್ ಪ್ರಸ್ಥಭೂಮಿಗಳು ಅಂತೇಳಿ ಬರ್ತದೆ. ಓಕೆ, ನೆಕ್ಸ್ಟ್ ಕೆನಡಿಯನ್ ಶೀಲ್ಡ್ ಪ್ಲಾಟ್ಯೂಸ್ ಅಂತೇಳಿ ಕರಿತೀವಿ. ನಾರ್ತ್ ಅಮೆರಿಕದ ಕೆನಡಾ ದೇಶದಲ್ಲಿ ಕಂಡುಬರ್ತಾ ಇರುವಂಥದ್ದು ಕೆನಡಿಯನ್ ಶೀಲ್ಡ್ ಪ್ಲಾಟ್ಯೂಸ್ ಅಂತೇಳಿ ಬರ್ತವೆ. ನೆಕ್ಸ್ಟ್ ಕೊಲರಾಡೋ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಉತ್ತರ ಅಮೆರಿಕದ USA ಭಾಗದಲ್ಲಿ ಕಂಡುಬರ್ತಾ ಇರುವಂಥದ್ದು ಕೊಲರಾಡೋ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಸಿನಾಯಿ ಪರ್ಯಾಯ ಪೆನಿನ್ಸುಲಾ ಅಂತೇಳಿ ಕರಿತೀವಿ, ಅಥವಾ ಸಿನಾಯಿ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಇದನ್ನ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅನಟೋಲಿಯನ್ ಪ್ರಸ್ಥಭೂಮಿಗಳು ಅಂತೇಳಿ ಬರ್ತದೆ. ಅನಟೋಲಿಯನ್ ಪ್ರಸ್ಥಭೂಮಿ ಅಂತೇಳಿ ಕರೆಯಲಾಗ್ತದೆ. ಓಕೆ, ಇವುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಮತ್ತೆ ಇವುಗಳನ್ನ ಮ್ಯಾಪ್ ತ್ರೋಗಳವಾಗಿ ಕಲಿಬೇಕು, ಮ್ಯಾಪ್ ರೀಡಿಂಗ್ಸ್ಗಳ ಮೂಲಕವಾಗಿ ಕಲಿಬೇಕು. ನೆಕ್ಸ್ಟ್, ಈ ಪ್ರಸ್ಥಭೂಮಿಗಳಲ್ಲಿ ಹುಡ್ತಾ ಇರುವಂತ ನದಿಗಳು ಯಾವುದು. ನೆಕ್ಸ್ಟ್, ಈ ಪ್ರಸ್ಥಭೂಮಿ ಪ್ರದೇಶಗಳು ಯಾವ್ದಾದ್ರು ಕೃಷಿಗೆ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿದ್ದಾವ, ಈ ಭಾಗದಲ್ಲಿ ಏನಾದರೂ ಕೃಷಿಯನ್ನ ಮಾಡ್ತಾರ, ಅದು ಯಾವ ಕೃಷಿಗೆ ಇದು ಸಂಬಂಧವನ್ನ ಪಟ್ಟಿದೆ. ನೆಕ್ಸ್ಟ್, ಈ ಪ್ರಸ್ಥಭೂಮಿ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂತ ಜಗತ್ತಿನ ಪ್ರಮುಖ ಖನಿಜ ಸಂಪನ್ಮೂಲಗಳು ಕೂಡ ಇವುಗಳಲ್ಲಿ ಇಲ್ಲಿ ಬರ್ತವೆ. ಹಾಗಾಗಿ ಯಾವ ಖನಿಜ ಸಂಪನ್ಮೂಲಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇದಾದ್ಮೇಲೆ ಬರ್ತದೆ ಪ್ರಪಂಚದ ಪ್ರಮುಖ ದ್ವೀಪಗಳು ಅಂತೇಳಿ ಕರಿತೀವಿ. ಪ್ರಪಂಚದ ಪ್ರಮುಖ ದ್ವೀಪಗಳು, ಮೇಜರ್ ಓಕೆ ಐಲ್ಯಾಂಡ್ಸ್ ಆಫ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ಪ್ರಪಂಚದಲ್ಲಿ ಕಂಡು ಬರ್ತಾ ಇರುವಂಥ ದ್ವೀಪಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಓಕೆ, ಇದನ್ನು ಮೊದಲು ನೀವು ತಿಳ್ಕೊಬೇಕು, ಮೀನಿಂಗ್ಸ್ ಆಫ್ ಐಲ್ಯಾಂಡ್ಸ್ ಅಂತೇಳಿ ಕರಿತೀವಿ. ಓಕೆ, ದ್ವೀಪಗಳ ಅರ್ಥವನ್ನು ನೀವು ಇಲ್ಲಿ ಮೊದಲು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದಾದ್ಮೇಲೆ ಬರ್ತದೆ ಜಗತ್ತಿನ ಅತ್ಯಂತ ಪ್ರಮುಖ ದ್ವೀಪಗಳನ್ನು ನೀವು ಇಲ್ಲಿ ಕರಿಬೇಕು. ಗ್ರೀನ್ಲ್ಯಾಂಡ್ ಐಲ್ಯಾಂಡ್ ಅಂದರೆ ಯಾವುದು, ನ್ಯೂಗಿನಿ ದ್ವೀಪವನ್ನು ಓದಬೇಕಾಗುತ್ತೆ. ಬೋರ್ನಿಯೋ ದ್ವೀಪದ ಬಗ್ಗೆ ಅಧ್ಯಯನ ಮಾಡಬೇಕು. ಮಡಗಾಸ್ಕರ್, ಬೆಫಿನ್, ಸುಮಾತ್ರ, ಹೊಂಚು, ಈ ಥರದ ಅನೇಕ ದ್ವೀಪಗಳು ಜಗತ್ತಿನಲ್ಲಿ ಕಂಡು ಬರ್ತವೆ. ಆ ದ್ವೀಪಗಳನ್ನ ಓದಬೇಕು. ನೆಕ್ಸ್ಟ್, ಆ ದ್ವೀಪಗಳು ಯಾವ ದೇಶದ ಅಧೀನಕ್ಕೆ ಒಳಪಡ್ತಾ ಇದ್ದಾವೆ. ನೆಕ್ಸ್ಟ್, ಆ ದ್ವೀಪಗಳ ಸುತ್ತಮುತ್ತಲೂ ಕಂಡು ಬರ್ತಾ ಇರುವಂಥ ಜಲರಾಶಿಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಇದಾದ್ಮೇಲೆ ಬರ್ತದೆ ಪ್ರಪಂಚದ ಪ್ರಮುಖ ಹುಲ್ಲುಗಾವಲುಗಳು ಅಂತೇಳಿ ಕರಿತೀವಿ. ಓಕೆ, ಮೇಜರ್ ಗ್ರಾಸ್ಲ್ಯಾಂಡ್ಸ್ ಆಫ್ ದಿ ವರ್ಲ್ಡ್ ಅಂತಾನೆ ಕರೆಯಲಾಗ್ತದೆ. ಪ್ರಪಂಚದ ಪ್ರಮುಖ
ಹುಲ್ಲುಗಾವಲುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಹುಲ್ಲುಗಾವಲಿನ ಅರ್ಥವನ್ನು ನೀವಿಲ್ಲಿ ತಿಳ್ಕೋಬೇಕಾಗುತ್ತೆ. ಮೀನಿಂಗ್ ಆಫ್ ಗ್ರಾಸ್ಲ್ಯಾಂಡ್ ಅಂದರೆ ಏನು? ಈ ಗ್ರಾಸ್ಲ್ಯಾಂಡಲ್ಲಿ ಬರಬೇಕಂದ್ರೆ ನಾವು ಅತ್ಯಂತ ಪ್ರಮುಖವಾಗಿ 2 ಟೈಪ್ಸ್ ಆಫ್ ನಾವಿಲ್ಲಿ ಗ್ರಾಸ್ಲ್ಯಾಂಡ್ಗಳನ್ನು ಇಲ್ಲಿ ನೋಡ್ತೀವಿ. ಟೈಪ್ಸ್ ಆಫ್ ಗ್ರಾಸ್ಲ್ಯಾಂಡ್ಸ್ಗಳಲ್ಲಿ ಬರಬೇಕಂದ್ರೆ ಉಷ್ಣವಲಯದ ಹುಲ್ಲುಗಾವಲುಗಳು ಅಂದರೆ ಯಾವುದು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳಲ್ಲಿ ಯಾವುದ್ರಲ್ಲಿ ಬರ್ತವೆ, ನೆಕ್ಸ್ಟ್ ಅವು ಯಾವ ದೇಶದಲ್ಲಿ ಈ ಹುಲ್ಲುಗಾವಲುಗಳು ಕಂಡು ಬರ್ತವೆ, ನೆಕ್ಸ್ಟ್ ಆ ಹುಲ್ಲುಗಾವಲುಗಳನ್ನು ಯಾವ ಹೆಸರಿಂದ ಕರೆಯಲಾಗುತ್ತೆ, ಮತ್ತೆ ಈ ಹುಲ್ಲುಗಾವಲು ಪ್ರದೇಶ ನಮ್ಮಲ್ಲಿ ಡೈರಿ ಫಾರ್ಮಿಂಗ್ಗಳಿಗೆ ಅತ್ಯಂತ ನಮ್ಮಲ್ಲಿ ಸೂಟೇಬಲ್ ಆಗ್ತಾ ಇರುವಂಥದ್ದು, ಆ ಭಾಗದಲ್ಲಿ ಮಾಡ್ತಾ ಇರುವಂಥ ಡೈರಿ ಫಾರ್ಮಿಂಗ್ಗಳು ಯಾವುದು, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಈ ಟೈಪ್ಸ್ ಆಫ್ ಗ್ರಾಸ್ಲ್ಯಾಂಡ್ಸ್ ಅಲ್ಲಿ ಬಂದರೆ ಟ್ರಾಪಿಕಲ್ ಅಂಡ್ ಟೆಂಪರೇಚರ್ ಗ್ರಾಸ್ಲ್ಯಾಂಡ್ಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತದೆ ಪ್ರಪಂಚದ ಪ್ರಮುಖ ಪ್ರಸ್ಥಭೂಮಿಗಳು ಅಂತೇಳಿ ಕರಿತೀವಿ. ಪ್ರಪಂಚದ ಪ್ರಮುಖ ಪ್ರಸ್ಥಭೂಮಿಗಳು ಮೇಜರ್ ಪ್ಲಾಟ್ಯೂಸ್ ಆಫ್ ದಿ ವರ್ಲ್ಡ್ ಅಂತಾನೆ ಕರೆಯಲಾಗ್ತದೆ. ಪ್ರಪಂಚದ ಪ್ರಮುಖ ಪ್ರಸ್ಥಭೂಮಿಗಳ ಬಗ್ಗೆ ಇಲ್ಲಿ ನೋಡಬೇಕಾಗುತ್ತೆ. ಇದರಲ್ಲಿ ಬರ್ತದೆ ಕೊಲರಾಡೋ ಪ್ರಸ್ಥಭೂಮಿ ಅಂದರೆ ಯಾವುದು, ಕೊಲಂಬಿಯಾ ಪ್ರಸ್ಥಭೂಮಿ ಅಂದರೆ ಯಾವುದು, ಬ್ರೆಜಿಲಿಯನ್ ಪ್ರಸ್ಥಭೂಮಿಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಗಯಾನಾ ಪ್ಲಾಟ್ಯೂ, ಮಂಗೋಲಿಯಾ ಪ್ಲಾಟ್ಯೂ, ಟಿಬೇಟಿಯನ್ ಪ್ಲಾಟ್ಯೂ, ಓಕೆ, ಇವುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಈ ಪ್ರಸ್ಥಭೂಮಿಗಳಲ್ಲಿ ಬಂದರೆ. ನೆಕ್ಸ್ಟ್ ಪ್ರಪಂಚದ ಪ್ರಮುಖ ಮರುಭೂಮಿಗಳು ಅಂತೇಳಿ ಬರ್ತದೆ. ಪ್ರಪಂಚದ ಪ್ರಮುಖ ಮರುಭೂಮಿಗಳು ಮೇಜರ್ ಡೆಸರ್ಟ್ ಆಫ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ಪ್ರಪಂಚದಲ್ಲಿ ಕಂಡು ಬರ್ತಾ ಇರುವಂತಹ ಪ್ರಮುಖ ಮರುಭೂಮಿಗಳು ಯಾವ್ದಾವ್ದಿದ್ದಾವೆ, ಮರುಭೂಮಿ ಅಂದರೆ ಏನು, ಮರುಭೂಮಿಯ ವಿಧಗಳು ಯಾವುದು, ಮರುಭೂಮಿಯ ಉಗಮಕ್ಕೆ ಕಾರಣಗಳು ಅಂದರೆ ಏನು. ಯಾಕಂದರೆ ಈ ಬಾರಿ KS ಮೇನ್ಸಲ್ಲಿ ಕೇಳಿರುವಂಥ ಕ್ವಶನ್ಸ್ ಇದು. ಪ್ರಪಂಚದ ಮರುಭೂಮಿಯ ಅರ್ಥ ಮತ್ತು ಮರುಭೂಮಿಯ ಉಗಮಕ್ಕೆ ಕಾರಣವಾಗಿರುವಂಥ ಅಂಶಗಳ ಕುರಿತು ಬರೆಯಿರಿ ಅಂತೇಳಿ. ಹಾಗಾಗಿ ಈ ಥರದ ಕ್ವಶನ್ಸ್ಗಳು ಕೂಡ ನಿಮಗೆ ಇಲ್ಲಿ ಬರ್ತವೆ. ಯಾಕಂದ್ರೆ ನೀವು ಫಿಲಿಮ್ನರಿಲೂ ಕೂಡ ನಿಮಗೆ ನೇರವಾಗಿ ಕೇಳ್ಬೋದು. ಇದನ್ನು ಮೇನ್ಸಲ್ಲಿ ನೀವು ಬರೀತೀರಾ ಅಂತ ಕೇಳಿದ್ರೆ ಇವುಗಳ ಬಗ್ಗೆ ನೀವು ಇಲ್ಲಿ ಡೆಪ್ತ್ ಆಗಿ ಇಲ್ಲಿ ತಿಳ್ಕೊಂಡು ಬರೀಬೇಕಾಗುತ್ತೆ. ಯಾಕಂದರೆ ಇದರ ಮ್ಯಾಪ್ ಥ್ರೋ ರೀಡಿಂಗ್ಸ್ಗಳ ಮೂಲಕವಾಗಿ, ಮೈಂಡ್ ಮ್ಯಾಪ್ಗಳ ಮೂಲಕವಾಗಿ ನೀವು ಇದನ್ನು ಅಧ್ಯಯನವನ್ನು ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಅತ್ಯಂತ ಈಸಿ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಮರುಭೂಮಿಯ ಅರ್ಥವನ್ನು ನೀವು ಇಲ್ಲಿ ಓದಬೇಕಾಗುತ್ತೆ. ಓಕೆ, ಮೀನಿಂಗ್ಸ್ ಆಫ್ ಡೆಸರ್ಟ್ನ ಬಗ್ಗೆ ನೀವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಉಗಮಕ್ಕೆ ಕಾರಣವಾದಂಥ ಅಂಶಗಳು. ಓಕೆ, ಡೆಸರ್ಟ್ಗಳು ಫಾರ್ಮೇಷನ್ ಆಗೋದಕ್ಕೆ, ನಮ್ಮಲ್ಲಿ ಉಗಮ ಹೊಂದೋದಕ್ಕೆ ಕಾರಣವಾಗಿರುವಂಥ ನಮ್ಮಲ್ಲಿ ಕಾರಣಗಳ ಬಗ್ಗೆ ನೀವು ಇಲ್ಲಿ ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಜಗತ್ತಿನಲ್ಲಿ ಕಂಡುಬರ್ತಾ ಇರುವಂಥ ಮರುಭೂಮಿಗಳ ವಿಧಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಟೈಪ್ಸ್ ಆಫ್ ಡೆಸರ್ಟ್ನ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ಈ ಟೈಪ್ಸ್ ಆಫ್ ಡೆಸರ್ಟಲ್ಲಿ ಬಂದರೆ ನೀವಿಲ್ಲಿ ಹಾಟ್ ಡೆಸರ್ಟ್ನ ಬಗ್ಗೆ ಓದಬೇಕಾಗುತ್ತೆ ಆ್ಯಂಡ್ ಕೋಲ್ಡ್ ಡೆಸರ್ಟ್ನ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಉಷ್ಣವಲಯದ ಮರುಭೂಮಿಗಳೆಂದರೆ ಯಾವುದು, ಶೀತ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥ ಮರುಭೂಮಿಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಈ ಮರುಭೂಮಿಗಳಲ್ಲಿ ಬಂದರೆ ಸಹರಾ ಡೆಸರ್ಟ್ ಅಂತೇಳಿ ಬರ್ತದೆ. ಸಹರಾ ಮರುಭೂಮಿ ಅಂದರೆ ಯಾವುದು, ಯಾಕಂದ್ರೆ ನಾವಿಲ್ಲಿ PSI ನಮ್ಮ PC ಮಕ್ಕಳೆಲ್ಲ ಏನು ಕಾಮನ್ ಆಗಿ ಗೊತ್ತಿರೋ ಅಂತ ಕೇಳಿದ್ರೆ ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಸಹರಾ ಮರುಭೂಮಿ, ಇಷ್ಟೇ ನಮಗೆ ಗೊತ್ತಿರ್ತದೆ. ಓಕೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಮರುಭೂಮಿಗಳನ್ನು ನೀವು ಇಲ್ಲಿ ಓದಬೇಕು ಅಂತ ಕೇಳಿದ್ರೆ ಆ ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರ್ತದೆ, ಯಾವ ಖಂಡದಲ್ಲಿ ಇದೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ನೆಕ್ಸ್ಟ್ ಆ ಮರುಭೂಮಿಯ ಸುತ್ತಲೂ ಕಂಡುಬರ್ತಾ ಇರುವಂತಹ ದೇಶಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಮರುಭೂಮಿ ಜೊತೆಗಿರುವಂಥ ಬಾರ್ಡ್ರಲ್ಲಿ ಬರ್ತಾ ಇರುವಂಥ ಸಿ ಆ್ಯಂಡ್ ನಮ್ಮಲ್ಲಿ ಓಕೆ ಸಮುದ್ರ ಮತ್ತು ಸಾಗರಗಳು ಏನೇನಿದ್ದಾವೆ ಅವುಗಳನ್ನ ತಿಳ್ಕೋಬೇಕು. ನೆಕ್ಸ್ಟ್ ಈ ಮರುಭೂಮಿ ಪ್ರದೇಶದಲ್ಲಿ ಕಂಡುಬರ್ತಾ ಇರುವಂಥ ಯಾವುದಾದ್ರೂ ಇಂಪಾರ್ಟೆಂಟ್ ಟ್ರೈಬಲ್ಸ್ಗಳಿದ್ದಾವ ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಈ ಮರುಭೂಮಿಯಲ್ಲಿ ಕಂಡುಬರ್ತಾ ಇರುವಂಥ ನಮ್ಮಲ್ಲಿ ವಾಯುಗುಣ ಯಾವ ಥರ ಇಲ್ಲಿ ಕಂಡು ಬರ್ತದೆ, ನೆಕ್ಸ್ಟ್ ಇಲ್ಲಿ ಬೀಸ್ತಾ ಇರುವಂಥ ಲೋಕಲ್ ವಿಂಡ್ಸ್ಗಳು ಯಾವ್ದ್ಯಾವ್ದಿದ್ದಾವೆ ಅವುಗಳನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಬರಬೇಕಾಗುತ್ತೆ. ಸುಮ್ಮನೆ ಡೆಸರ್ಟನ್ನು ಓದೋದಕ್ಕಿಲ್ಲ, ಅದಲ್ಲ, ಆ ಡೆಸರ್ಟ್ಗಳ ಬಗ್ಗೆ ಒಂದು ಡೆಪ್ನೆಸ್ ಆಗಿ ಸ್ವಲ್ಪನಾದರೂ ನಿಮಗೆ ಇನ್ಫಾರ್ಮೇಷನ್ಗಳು ಇರಬೇಕಾಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಟೇಟ್ಮೆಂಟ್ ವೈಸಲ್ಲಿ ಬರ್ತಾ ಇರುವ ಕ್ವಶನ್ಸ್ಗಳಾಗಿರೋದ್ರಿಂದ ಹಾಗಾಗಿ ನೀವಿಲ್ಲಿ ಇವುಗಳನ್ನ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೀವಿಲ್ಲಿ ಕಲಿತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಪ್ರಪಂಚದಲ್ಲಿ ಕೃಷಿ ವ್ಯವಸ್ಥೆ ಅಂತೇಳಿ ಬರ್ತದೆ. ಪ್ರಪಂಚದ ಕೃಷಿ ವ್ಯವಸ್ಥೆ, ವರ್ಲ್ಡ್ ಅಗ್ರಿಕಲ್ಚರ್ ಸಿಸ್ಟಮ್ನ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೀವು ಕರ್ನಾಟಕ ಭಾರತದ ಭೂಗೋಳವನ್ನು ಯಾವ ಥರ ಓದ್ತಿರೋ, ಅಲ್ಲಿ ಯಾವ ಥರ ಅಗ್ರಿಕಲ್ಚರ್ ಸಿಸ್ಟಮ್ಸನ್ನು ಓದ್ತಿರೋ ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಕಂಡುಬರ್ತಾ ಇರುವಂಥ ಅಗ್ರಿಕಲ್ಚರ್ಸ್ನ ಬಗ್ಗೆ ನೀವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಜಗತ್ತಿನಲ್ಲಿ ಅಗ್ರಿಕಲ್ಚರ್ಸ್ಗಳ ಮೇಲೆ ನಿಮಗೆ ನೇರವಾಗಿ ಕ್ವಶನ್ಸ್ಗಳನ್ನು ಕೇಳ್ತಾನೆ. ಜೀವನಾಧಾರ ಬೇಸಾಯ ಅಂದರೆ ಏನು, ನೆಕ್ಸ್ಟ್ ಬರ್ತದೆ ಸ್ಥಳಾಂತರ ಬೇಸಾಯಗಳು, ಜಗತ್ತಿನ ಸ್ಥಳಾಂತರ ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ಹೊಂದಿಸಿ ಬರೆಯಿರಿ ಅಂತೇಳಿ ಬರ್ತದೆ. ಯಾವ್ಯಾವ ದೇಶದಲ್ಲಿ ಯಾವ ರೀತಿಯಂತ ಸ್ಥಳಾಂತರ ಬೇಸಾಯಗಳಿದೆ, ಅವುಗಳನ್ನ ಯಾವ ಹೆಸರಿಂದ ಇದನ್ನು ಕರೆಯಲಾಗುತ್ತೆ ನೀವಿಲ್ಲಿ ತಿಳ್ಕೊತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಜಗತ್ತಿನಲ್ಲಿರುವಂಥ ವಾಣಿಜ್ಯ ಬೇಸಾಯಗಳು ಅಂತೇಳಿ ಬರ್ತದೆ. ಓಕೆ, ಕಮರ್ಷಿಯಲ್
ಫಾರ್ಮಿಂಗ್ ಅಂತೇಳಿ ಬರ್ತದೆ, ಅವುಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಓಕೆ, ಕೃಷಿ ವ್ಯವಸ್ಥೆ ಬಗ್ಗೆ ತಿಳ್ಕೋಬೇಕು. ಜಗತ್ತಿನಲ್ಲಿ ಪ್ರಮುಖವಾಗಿ ವಾಣಿಜ್ಯ ಬೇಸಾಯಗಳನ್ನು ಯಾವ ರೀತಿ ಮಾಡ್ತಾರೆ, ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಏಷ್ಯಾದಲ್ಲಿ ಅಗ್ರಿಕಲ್ಚರ್ ಯಾವ ಥರ ಇದೆ, ನಾರ್ತ್ ಅಮೇರಿಕಾ, ಆಫ್ರಿಕಾ ಮತ್ತು ಯುರೋಪಿಯನ್ ರೀಜನಲ್ಲಿ ಬರಬೇಕಂದ್ರೆ ಅತ್ಯಂತ ಪ್ರಮುಖವಾಗಿ ನಮ್ಮಲ್ಲಿ ಅಗ್ರಿಕಲ್ಚರನ್ನು ಅಲ್ಲಿ ಯಾವ ರೀತಿ ಮಾಡ್ತಾರೆ, ಯಾವ ಟೈಪ್ಸಲ್ಲಿ ಅಗ್ರಿಕಲ್ಚರ್ಸನ್ನು ಮಾಡಲಾಗ್ತದೆ, ಓಕೆ, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತದೆ ಪ್ರಪಂಚದ ಪ್ರಮುಖ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಅಂತೇಳಿ ಬರ್ತದೆ. ಓಕೆ, ವರ್ಲ್ಡ್ ಇಂಪಾರ್ಟೆಂಟ್ ನಮ್ಮಲ್ಲಿ, ಓಕೆ, ಮಿನರಲ್ಸ್ ಆ್ಯಂಡ್ ಎನರ್ಜಿ ರಿಸೋರ್ಸ್ಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಜಗತ್ತಿನಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಖನಿಜ ಸಂಪನ್ಮೂಲಗಳನ್ನು ನೀವು ತಿಳ್ಕೊಂಡಿರಲಿ ಸಾಕು. ಐರನ್ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಐರನನ್ನು ಎಲ್ಲಿ ಬೆಳೆಯಲಾಗುತ್ತೆ, ಅದು ಯಾವ ರೀಸನ್ಸ್ಗಳಲ್ಲಿ ಐರನ್ಗಳು ಸಿಗುತ್ತೆ ಜಗತ್ತಿನಲ್ಲಿ ಬಂದರೆ. ನೆಕ್ಸ್ಟ್ ಮ್ಯಾಂಗನೀಸ್ನ ಬಗ್ಗೆ ತಿಳ್ಕೋಬೇಕು. ಓಕೆ, ಚಿನ್ನ ಗೋಲ್ಡ್ನ ಬಗ್ಗೆ ತಿಳ್ಕೊಬೇಕಲ್ಲಿ, ಕಲ್ಲಿದ್ದಲು ಕೋಲ್ನ ಬಗ್ಗೆ ತಿಳ್ಕೋಬೇಕು. ಆ್ಯಂಡ್ ಪೆಟ್ರೋಲಿಯಂ ಅಂತೇಳಿ ಕರಿತೀವಿ, ಈ ಪೆಟ್ರೋಲಿಯಂ ಉತ್ಪನ್ನಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನನ ಮಾಡಬೇಕಾಗುತ್ತೆ. ಜಗತ್ತಿನಲ್ಲಿ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಪೆಟ್ರೋಲನ್ನು ಬೆಳೀತಾರೆ, ಅತಿ ಹೆಚ್ಚು ಪೆಟ್ರೋಲನ್ನು ಉತ್ಪಾದನೆ ಮಾಡ್ತಾ ಇರುವಂಥ ರಾಷ್ಟ್ರಗಳು ಯಾವುದು, ಓಕೆ, ಭಾರತ ಯಾವ ರಾಷ್ಟ್ರಗಳಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲನ್ನು ಖರೀದಿ ಮಾಡ್ತಾ ಇದೆ, ಪೆಟ್ರೋಲ್ಗೆ ಸಂಬಂಧಪಟ್ಟಂಗೆ ನಾವು ಮಾಡ್ಕೊಂಡಿರುವಂಥ ಕೆಲವೊಂದು ಅಗ್ರಿಮೆಂಟ್ಸ್ಗಳು ಯಾವ ಥರ ಇದ್ದಾವೆ, ಇವುಗಳನ್ನ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಇದಾದ್ಮೇಲೆ ನೀವಿಲ್ಲಿ ಓದಬೇಕಾಗುತ್ತೆ ಜಗತ್ತಿನ ಪ್ರಮುಖ ಬಂದರುಗಳ ಬಗ್ಗೆ ನೀವಿಲ್ಲಿ ಓದಬೇಕಾಗುತ್ತೆ. ಮೇಜರ್ ಪೋರ್ಟ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕರಿತೀವಿ, ಜಗತ್ತಿನ ಪ್ರಮುಖ ಬಂದರುಗಳ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಆ ಬಂದರುಗಳು ಯಾವುದು, ಆ ಬಂದರುಗಳು ಯಾವ ಸಮುದ್ರ ತೀರ ಪ್ರದೇಶದಲ್ಲಿ ಕಂಡುಬರ್ತವೆ ಮತ್ತು ನದಿ ತೀರದಲ್ಲಿ ಕಂಡುಬರ್ತಾ ಇರುವಂಥ ಜಗತ್ತಿನ ಪ್ರಮುಖ ಬಂದರುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಜಗತ್ತಿನ ಪ್ರಮುಖ ಅಣೆಕಟ್ಟುಗಳು ಅಂತ ಹೇಳಿ ಕರಿತೀವಿ, ಮೇಜರ್ ಡ್ಯಾಮ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕರಿತೀವಿ, ಜಗತ್ತಿನ ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪ್ರಪಂಚದ ಪ್ರಮುಖ ಜಲಪಾತಗಳು, ಮೇಜರ್ ವಾಟರ್ ಫಾಲ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕರಿತೀವಿ, ಜಗತ್ತದ ಅತ್ಯಂತ ಪ್ರಮುಖ ಜಲಪಾತಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಬರ್ತದೆ ಜಗತ್ತಿನ ಪ್ರಮುಖ ಐತಿಹಾಸಿಕ ಸ್ಥಳಗಳು ಮತ್ತು ವಿವಾದಾತ್ಮಕ ಪ್ರದೇಶಗಳು ಅಂತೇಳಿ ಕರಿತೀವಿ. ಓಕೆ, ಮೇಜರ್ ಹಿಸ್ಟಾರಿಕಲ್ ಪ್ಲೇಸ್ ಆ್ಯಂಡ್ ನಮ್ಮಲ್ಲಿ ಇಶ್ಯೂಸ್ ಅಲ್ಲಿ ಇರುವಂಥ ಏರಿಯಾಸ್ಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಜಗತ್ತಿನಲ್ಲಿ ಬಂದರೆ. ಓಕೆ, ವಿವಾದಾತ್ಮಕ ಪ್ರದೇಶಗಳು ಅಂತೇಳಿ ಕರಿತೀವಿ. ಇತ್ತೀಚೆಗೆ ಇವುಗಳ ಮೇಲೆ ಕ್ವಶನ್ಸ್ಗಳು ಇಲ್ಲಿ ಜಾಸ್ತಿ ಆಗ್ತಿದೆ. KS ಅಲ್ಲೂ ಕೇಳ್ತಾ ಇದ್ದೇನೆ ಮತ್ತು UPSC ಕೂಡ ಇವುಗಳ ಮೇಲೆ ಕ್ವಶನ್ಸ್ಗಳನ್ನು ಇಲ್ಲಿ ಜಾಸ್ತಿ ಕೇಳ್ತಾ ಇರುವಂಥದ್ದು. ಓಕೆ, ಜಗತ್ತಿನ ಅತ್ಯಂತ ಪ್ರಮುಖ ವಿವಾದಾತ್ಮಕ ಸ್ಥಳಗಳು ಯಾವುದು, ಯಾಕಂದರೆ ಆ ವಿವಾದಾತ್ಮಕ ಸ್ಥಳಗಳಿಗೇನೆ ನಮ್ಮಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂಥದ್ದು ಯುದ್ಧಗಳು, ಅವುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಪಂಚದ ಪ್ರಮುಖ ಗಡಿರೇಖೆಗಳ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ಪ್ರಪಂಚದ ಪ್ರಮುಖ ಗಡಿರೇಖೆಗಳು, ಬೌಂಡ್ರೀಸ್ ಆಫ್ ದಿ ವರ್ಲ್ಡ್, ಜಗತ್ತಿನ ಮೇಜರ್ ಇಂಪಾರ್ಟೆಂಟ್ ಬೌಂಡ್ರಿ ಲೈನ್ಗಳ ಬಗ್ಗೆ ಮತ್ತು ಆ ಬೌಂಡ್ರೀಸ್ಗಳು ಯಾವುದಿದೆ, ಯಾವ್ಯಾವ ದೇಶಗಳ ಮಧ್ಯೆ ಯಾವ ಬೌಂಡ್ರಿ ಲೈನ್ಗಳು ಬರ್ತದೆ, ಅವುಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇಲ್ಲಿ ಬರ್ತದೆ ಜಗತ್ತಿನಲ್ಲಿ ಟ್ರೈಬಲ್ಸ್. ಓಕೆ, ಇಂಪಾರ್ಟೆಂಟ್ ಟ್ರೈಬಲ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕರಿತೀವಿ, ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರ್ತಾ ಇರುವಂಥ ಬುಡಕಟ್ಟು ಜನಾಂಗಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಓಕೆ, ಜಗತ್ತಿನಲ್ಲಿ ಯಾವ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ, ಅದು ಯಾವ ಪ್ರದೇಶದಲ್ಲಿ ಇದ್ದಾವೆ, ಅವು ನದಿ ತೀರ ಪ್ರದೇಶಗಳು ಯಾವುದು, ನೆಕ್ಸ್ಟ್ ಇವರ ಆಚಾರ ವಿಚಾರಗಳು, ಆಹಾರ ಪದ್ಧತಿಗಳು, ಇವರ ಉಡುಗೆ ತೊಡುಗೆಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ನೀವಿಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಪಂಚದ ಪ್ರಮುಖ ದೇಶಗಳ ಪರಿಚಯವನ್ನು ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಇತ್ತೀಚೆಗೆ ಕ್ವಶನ್ಸ್ಗಳು ಯಾವ ಥರ ಕೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಅಂತ ದೇಶಗಳನ್ನ ಕೇಳ್ತಾನೆ, ಆ ದೇಶಗಳ ಸುತ್ತಲೂ ಇರುವಂಥ ಬೌಂಡ್ರಿ ಲೈನ್ಗಳ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕು. ದ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ KS ಅಲ್ಲಿ ಬಂದಿರುವಂಥದ್ದು, ರಷ್ಯಾದ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ತಾ ಇರುವಂಥ ನೈಬರ್ ಕಂಟ್ರೀಸ್ ಯಾವುದು ಅಂತೇಳಿ ಕೇಳಿದ್ದಾನೆ. ಇರಾನ್ನ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ತಾ ಇರುವಂಥ ನೈಬರ್ ಕಂಟ್ರೀಸ್ ಯಾವುದು ಅಂತೇಳಿ ಕೇಳಿದ್ದಾನೆ. ಅಫ್ಘಾನಿಸ್ತಾನ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ತಾ ಇರುವಂಥ ನೈಬರ್ ಕಂಟ್ರೀಸ್ಗಳು ಯಾವುದು ಅಂತೇಳಿ ಕೇಳಿದ್ದಾನೆ. ಉಕ್ರೇನ್ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ತಾ ಇರುವಂಥ ನೈಬರ್ ಕಂಟ್ರೀಸ್ಗಳು ಯಾವುದು ಅಂತೇಳಿ ಕೇಳ್ತಾ ಇದ್ದಾನೆ. ಈ ಥರದ ಕ್ವಶನ್ಸ್ಗಳು ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಬರ್ತಾ ಇರೋದ್ರಿಂದ ನೀವು ಆ ದೇಶಗಳ ಬಗ್ಗೆ ಓದುವಂಥದ್ದು ಇಂಪಾರ್ಟೆಂಟ್. ಯಾಕೆ ಅಂತ ಕೇಳಿದ್ರೆ, ಈ ದೇಶಗಳನ್ನು ಇಲ್ಲಿ ನೀವು ಓದ್ತೀರಾ ಅಂತ ಕೇಳಿದೆ. ಓಕೆ, ದ ಮೇಜರ್ ಇಂಪಾರ್ಟೆಂಟ್ ಕಂಟ್ರೀಸ್ಗಳ ಬಗ್ಗೆ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಾ ಅಂತ ಕೇಳಿದೆ, ಆ ಕಂಟ್ರೀಸ್ಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಭಾರತ ಮತ್ತು ಕೆಲವೊಂದು ದೇಶಗಳ ಜೊತೆ ನಮ್ಮ ಸಂಬಂಧ ಇರ್ಬೋದು. ನೆಕ್ಸ್ಟ್ ಭಾರತದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಬೇರೆ ಬೇರೆ ದೇಶಗಳಿಗೆ ಭೇಟಿಯನ್ನು ಕೊಡ್ತಾ ಇರ್ತವೆ. ಆ ರಾಷ್ಟ್ರಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿನ ಅತ್ಯುನ್ನತ ಗೌರವಗಳನ್ನು ಕೂಡ ನಮಗೆ ಇಲ್ಲಿ ಕೊಡ್ತಾ ಇದೆ. ಹಾಗಾಗಿ ಆ ರಾಷ್ಟ್ರಗಳ ಬಗ್ಗೆ ಜೋಗ್ರಫಿಕಲ್ ರೀತಿಯಲ್ಲಿ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅಲ್ಲಿನ ಭೌಗೋಳಿಕ ವ್ಯವಸ್ಥೆ ಏನಿದೆ, ಅಲ್ಲಿಯ ಕೃಷಿ ವ್ಯವಸ್ಥೆ ಏನಿದೆ, ನೆಕ್ಸ್ಟ್ ಅಲ್ಲಿನ ಟೆಕ್ನಾಲಜಿಗಳು ಏನಿದ್ದಾವೆ,
ಆರ್ಥಿಕವಾಗಿ ಆ ದೇಶಗಳು ಭಾರತಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲವಾಗಿವೆ ಅನ್ನೋದ್ರ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಬಹುತೇಕವಾಗಿ ನಿಮಗೆ ಜಗತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ಗಳು ಕೂಡ ನಿಮ್ಗೆ ಇಲ್ಲಿ ಕವರ್ ಆಗುತ್ತೆ. ಮತ್ತೆ ಜಗತ್ತಿನಲ್ಲಿ ಪ್ರಮುಖವಾಗಿ ಕಂಡುಬರ್ತಾ ಇರುವಂತಹ ಕೆಲವೊಂದು ಸಂಘಟನೆಗಳು ಕೂಡ ಈ ಟಾಪಿಕ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಕವರ್ ಆಗ್ತಾ ಬರ್ತದೆ. ನೆಕ್ಸ್ಟ್ ಇದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಕೇಳಲ್ಪಟ್ಟಂತ ವರ್ಲ್ಡ್ ಜಿಯೋಗ್ರಫಿಯ PYQ ಕ್ವಶನ್ಸ್ಗಳನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಓಕೆ, ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂಥ PYQ ಕ್ವಶನ್ಸ್ಗಳು ಏನಿದೆ ಅವುಗಳನ್ನು ಕೂಡ ಇಲ್ಲಿ ಡಿಸ್ಕಷನ್ ಇಲ್ಲಿ ಮಾಡಲಾಗ್ತದೆ. ಓಕೆ, ಇಷ್ಟು ಅಧ್ಯಾಯಗಳು ನಿಮಗೆ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ನೀವು ಇಲ್ಲಿ ಕಲಿಬೇಕಾಗುತ್ತೆ. ಓಕೆ, ಇಷ್ಟನ್ನು ನಿಮಗೆ ಇಲ್ಲಿ ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದನೂ ಆಗಿರ್ಬೋದು, ನೆಕ್ಸ್ಟ್ ಸಬ್ಜೆಕ್ಟ್ನ ದೃಷ್ಟಿಯಿಂದನೂ ಕೂಡ ನೀವು ಇದನ್ನು ಓದ್ತಾ ಬರಬೇಕಾಗುತ್ತೆ. ಇಷ್ಟು ವಿಷಯಗಳು ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟಡಿ ಮೆಟೀರಿಯಲ್ಸ್ಗಳು ಜ್ಞಾನ ಗಂಗೋತ್ರಿಯಲ್ಲಿ ಲಭ್ಯವಿರ್ತವೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸ್ಗಳು ಕೂಡ ಇದ್ದಾವೆ ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ. ಈ ಕ್ಲಾಸ್ಗಳನ್ನು ನೀವಿಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ಬೇಕಾದ್ರೆ ಇದನ್ನು ಪಡ್ಕೋಬಹುದಾಗಿರ್ತದೆ. ಲೈವ್ ಕ್ಲಾಸ್ಗಳು ಸಿಗುತ್ತೆ, ಮತ್ತೆ ಇದರ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕೂಡ ನೀವಿಲ್ಲಿ ಪಡ್ಕೋಬಹುದು. ಓಕೆ, ಇದಕ್ಕೆ ಹೆಚ್ಚಿನ ಮಾಹಿತಿಗಳಿಗಾಗಿ ಇಲ್ಲಿ ಕೆಳಗೆ ಕೊಡ್ತಾ ಇರುವಂಥ ಸ್ಕ್ರೀನ್ ಮೇಲೆ ಇರುವಂಥ ದೂರವಾಣಿ ನಂಬರ್ಗಳಿಗೆ ನೀವಿಲ್ಲಿ ಕಾಲನ್ನು ಮಾಡಿ ಇವುಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಅನ್ನು ಇಲ್ಲಿ ಪಡ್ಕೋಬಹುದು. ಓಕೆ, ಇಷ್ಟು ವಿಷಯಗಳು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಬರ್ತಾ ಇರುವಂಥದ್ದು. ಇವುಗಳನ್ನು ಇಟ್ಕೊಂಡು ನೀವಿಲ್ಲಿ ಓದ್ತಾ ಬನ್ನಿ. ಯಾಕಂದರೆ ಕೆಲವೊಬ್ರು ಸ್ವಯಂ ಪ್ರೇರಿತವಾಗಿ ಅಧ್ಯಯನ ಮಾಡ್ತಾ ಇರ್ತೀರಾ, ಕೂತ್ಕೊಂಡು ಸೆಲ್ಫ್ ಸ್ಟಡೀಸನ್ನು ಮಾಡ್ತಾ ಇರ್ತೀರಾ. ಅಂಥವ್ರಿಗೆ ವರ್ಲ್ಡ್ ಜಿಯೋಗ್ರಫಿಲಿ ನಾನು ಏನು ಓದಬೇಕು ಅನ್ನೋದು ಇಲ್ಲಿ ಗೊತ್ತಾಗಲ್ಲ. ಓಕೆ, ಎಲ್ಲರೂ ಹೇಳ್ತಾರೆ ಕಾಮನ್ ಆಗಿ 6 to 10th ಅಲ್ಲಿ ಬಂದಿರುವಂಥ ಕಾಂಟಿನೆಂಟ್ಗಳನ್ನ ಅಷ್ಟೇ ಓದ್ಕೊಂಬಿಡಿ ಸಾಕು, ಅಷ್ಟು ಮೇಲೆ ಮಾತ್ರ ಕ್ವಶನ್ಸ್ ಬರ್ತವೆ ಅಂತೇಳಿ. ಆ 6 to 10th ನೀವು ಖಂಡಗಳನ್ನು ಅಲ್ಲಿ ಓದಬೇಕಂದ್ರೆ ಬರೀ ಖಂಡಗಳು ಮತ್ತು ಖಂಡಗಳ ಬಗ್ಗೆ ಪರಿಚಯನ ಅಷ್ಟೇ ಕೊಟ್ಟಿದ್ದಾನೆ. ಮತ್ತೆ ಅಲ್ಲಿರುವಂಥ ಇಂಪಾರ್ಟೆಂಟ್ ದೇಶಗಳು ಯಾವ ದೇಶಗಳ ಜೊತೆಗೆ ಬಾರ್ಡ್ರನ್ನ ಶೇರ್ ಮಾಡ್ತಾ ಇದೆ, ನೆಕ್ಸ್ಟ್ ಅವುಗಳಲ್ಲಿರುವಂಥ ಪ್ರಮುಖ ಸ್ಥಳಗಳು ಮತ್ತು ಅವುಗಳ ಬಗ್ಗೆ ಡೀಟೇಲ್ಸ್ ಆಗಿರುವಂಥ ರಿವರ್ ಸಿಸ್ಟಮ್ಸ್ಗಳ ಬಗ್ಗೆ ಇಲ್ಲಿ ನಿಮಗೆ ಇಲ್ಲಿ ಮಾಹಿತಿಗಳು ಇರೋದ್ರಿಲ್ಲ. ಓಕೆ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಜ್ಞಾನ ಗಂಗೋತ್ರಿ ಸಂಸ್ಥೆ ನಿಮಗೆ ಓಕೆ ಒಂದು ಸ್ಟಡಿ ಮೆಟೀರಿಯಲ್ಸನ್ನು ಕೂಡ ಇಲ್ಲಿ ರೆಡಿಯನ್ನು ಮಾಡಿದೆ ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಣ್ತಾ ಇರುವಂಥ ದೂರವಾಣಿ ನಂಬರ್ಗಳಿಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.